ಹಾಯ್ ಗಾಯ್ಸ್, ಹೇಗಿದ್ದೀರಾ ಎಲ್ಲ? ನನ್ಗೊತ್ತು ನನ್ನ ವ್ಯೂವರ್ಸ್ ಯಾವಾಗಲೂ ಖುಷಿಯಾಗೇ ಇರ್ತೀರಾ ಅಂತ. ಖುಷಿಯಾಗೇ ಇರಬೇಕು, ಓಕೆನಾ? ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಲೈಕ್ಸ್, ನಿಮ್ಮ ಕಾಮೆಂಟ್ಸ್, ನಿಮ್ಮ ಶೇರ್ಸ್, ನಿಮ್ಮ ಸಬ್ಸ್ಕ್ರಿಪ್ಷನ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಗೈಸ್. ಇಟ್ ಮೀನ್ಸ್ ಎ ಲಾಟ್ ಫಾರ್ ಮೀ. ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಯಾಕಂದರೆ ಸಬ್ಸ್ಕ್ರಿಪ್ಷನ್ ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಮತ್ತೆ ಒಂದು ಕ್ಷಣ ಸಾಕಲ್ವಾ ಗೈಸ್ ಆ ಬಟನ್ ಒತ್ತಕ್ಕೆ, ಓಕೆನಾ? ಇದು ಜಸ್ಟ್ ಎನರ್ಜೀಸ್ ಗೈಸ್, ಮೇಲ್ಗೆ ಫೀಮೇಲ್, ಫೀಮೇಲ್ಗೆ ಮೇಲ್. ಸೊ ಕನ್ಫ್ಯೂಷನ್ ಬೇಡ. ಆ್ಯಂಡ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೀಡಿಂಗ್ ಯಾವಾಗ ಸಿಗುತ್ತೆ ಅವಾಗ ರೆಸನೇಟ್ ಆಗುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮಗೆ ಎಷ್ಟು ಅನ್ವಯ ಆಗುತ್ತೆ ನಿಮ್ಮ ಲೈಫ್ಗೆ ಅಷ್ಟನ್ನು ತಗೊಳ್ಳಿ ಗೈಸ್. ಮತ್ತೆ ನೀವು ನನ್ನ ಮೆಸೇಜಸ್ನ ಏನಾದರೂ ಕ್ಲೈಮ್ ಮಾಡಬೇಕು ಅಂದರೆ 392 ಬರೆದು ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಏಂಜಲ್ಸ್ ಅಂತ ಹೇಳಿ ಗೈಸ್. ಇವತ್ತಿನ ಟಾಪಿಕ್, ನೀವು ಯಾವ ವ್ಯಕ್ತಿ ಬಗ್ಗೆ ಇಷ್ಟೊಂದು ಯೋಚನೆ ಮಾಡ್ಕೊಂಡು ನನ್ನ ವಿಡಿಯೋವರೆಗೂ ಬಂದಿದ್ದೀರೋ ಆ ವ್ಯಕ್ತಿ ಈ ಸಮಯದಲ್ಲಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಅಂತ ನೋಡೋಣ. ಅವ್ರದ್ದು ಎನರ್ಜೀಸ್ ಏನಿದೆ ನಿಮ್ಮ ಕಡೆ ಅಂತ ನೋಡೋಣ, ಓಕೆನಾ? ಆಸ್ ಯೂಶುವಲ್ ಪೈಲ್ 1 ಮತ್ತೆ ಪೈಲ್ 2 ಬರುತ್ತೆ ಸ್ಕ್ರೀನ್ ಮೇಲೆ. ಪೈಲ್ 1 ಯಾರ್ಯಾರು ಸೆಲೆಕ್ಟ್ ಮಾಡ್ಕೋತೀರಾ ಕಂಪ್ಲೀಟ್ ಆಗಿ ಪೈಲ್ 1 ನೋಡಿ. ಪೈಲ್ 2 ಯಾರ್ಯಾರು ಸೆಲೆಕ್ಟ್ ಮಾಡ್ಕೋತೀರಾ ಪ್ಲೀಸ್ ಕಂಪ್ಲೀಟ್ ಆಗಿ ನೋಡಿ, ಯಾಕಂದ್ರೆ ಕನ್ಫ್ಯೂಷನ್ಸ್ ಆಗುತ್ತೆ. ಎರಡೂ ರೆಸೊನೇಟ್ ಆದ್ರೆ ಎರಡೂ ನೋಡಿ ಗೈಸ್, ತಪ್ಪಿಲ್ಲ, ಓಕೆನಾ? ಸ್ಕ್ರೀನ್ ಮೇಲೆ ಪೈಲ್ ಬರುತ್ತೆ ನೋಡಿ. ಓಕೆ, ಯಾರ್ಯಾರು ಪೈಲ್ 1 ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ವೆಲ್ಕಮ್ ಪೈಲ್ 1. ಯೂನಿವರ್ಸ್ ಆ್ಯಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಪೈಲ್ 1 ನನ್ನ ವ್ಯೂವರ್ಸ್ ಯಾರ್ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅವ್ರ ವ್ಯಕ್ತಿದು ಕರೆಂಟ್ ಫೀಲಿಂಗ್ಸ್ ಏನು ಅಂತ ನೋಡೋಣ. ಆ್ಯಂಡ್ ಎನರ್ಜಿ ಎಕ್ಸ್ಚೇಂಜ್ಗೋಸ್ಕರ ಗೈಸ್ ಪ್ಲೀಸ್ ಲೈಕ್, ಕಾಮೆಂಟ್, ಶೇರ್, ಸಬ್ಸ್ಕ್ರೈಬ್ ಗೈಸ್, ಓಕೆನಾ? ನಿಮ್ಮ ವ್ಯಕ್ತಿನ ನೆನೆಸ್ಕೊಳ್ಳಿ, ಅವ್ರ ಜೊತೆ ಕಳೆದಿರೋಂಥ ಒಳ್ಳೆ ಕ್ಷಣಗಳನ್ನ ನೆನೆಸ್ಕೊಳ್ಳಿ. ಅವ್ರ ಫೋಟೋ ಇದ್ರೆ ಫೋಟೋ ನೋಡಿ. ಅವ್ರ ಹೆಸರನ್ನ 3 ಸರಿ ಜೋರಾಗಿ ಹೇಳಿ. ಆ್ಯಂಡ್ ಕಣ್ಣು ಮುಚ್ಚಿದ್ರೆ ಅವ್ರ ಮುಖ ಬರಬೇಕು, ಆ ಥರ ನೆನೆಸ್ಕೊಳ್ಳಿ ಗೈಸ್. ಯೂನಿವರ್ಸ್ ಆ್ಯಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಪೈಲ್ 1 ಪರ್ಸನ್ ನನ್ನ ವ್ಯೂವರ್ಸ್ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಈ ಸಮಯದಲ್ಲಿ. 2 ಆಫ್ ಸ್ವೋರ್ಡ್ಸ್, 7 ಆಫ್ ಸ್ವೋರ್ಡ್ಸ್, ಸ್ಟ್ರೆಂತ್ ಕಾರ್ಡ್, ದಿ ಹರ್ಮಿಟ್, ಜಡ್ಜ್ಮೆಂಟ್. ಓಕೆ ಗೈಸ್, ಅವ್ರು ಕರೆಂಟ್ಲಿ ಯಾವುದು ಡಿಸಿಷನ್ ತಗೊಳಕ್ ಆಗ್ತಿಲ್ಲ. ಯಾಕಂದ್ರೆ ಅವ್ರು 2 ಸಿಚುವೇಶನ್ ಅಲ್ಲಿ ಇದ್ದಾರೆ, ಜಗಲ್ ಮಾಡ್ತಿದ್ದಾರೆ, ತುಂಬಾ ಕನ್ಫ್ಯೂಸ್ಡ್ ಆಗಿದ್ದಾರೆ, ಕ್ರಾಸ್ ರೋಡ್ ಅಲ್ಲಿ ನಿಂತಿದ್ದಾರೆ, ತುಂಬಾ ಓವರ್ ಥಿಂಕ್ ಮಾಡ್ತಿದ್ದಾರೆ ಕನೆಕ್ಷನ್ ಬಗ್ಗೆ. ಮತ್ತೆ ಅವ್ರಿಗೇನು ನಿಮ್ ಕಡೆ ನಿಮ್ಗೇನು ಹೇಳ್ಕೊಳಕ್ ಆಗ್ತಿಲ್ಲ, ಎಕ್ಸ್ಪ್ರೆಸ್ ಮಾಡಕ್ ಆಗಲ್ಲ ಗೈಸ್. ಯಾಕಂದ್ರೆ ಅವ್ರ ಕಣ್ಣು ಇನ್ನ ತೆರೆದಿಲ್ಲ, ಓಕೆನಾ? ಅವ್ರ ಐಸ್ ಓಪನ್ ಆಗಿಲ್ಲ, ಬಟ್ಟೆ ಕಟ್ಟಿದ್ದಾರೆ ನೋಡಿ. ಸೊ ಮತ್ತೆ ಯೋಚನೆ ಮಾಡ್ತಿದ್ದಾರೆ, ಈ ಡಿಸಿಷನ್ ತಗೊಳ್ಳ ಬೇಡ್ವಾ, ಆಕ್ಷನ್ ತಗೊಳ್ಳ. ಯಾಕಂದ್ರೆ ಅವ್ರು 2 ಸಿಚುವೇಶನ್ ಅಲ್ಲಿ ಇದ್ದಾರೆ. ಮತ್ತೆ ಅವ್ರ ಲೈಫಲ್ಲಿ ತುಂಬಾ ಇಂಬ್ಯಾಲೆನ್ಸ್ ನಡೀತಾ ಇದೆ ಗೈಸ್, ಓಕೆನಾ? ಅವ್ರ ಲೈಫಲ್ಲಿ ತುಂಬಾ ಇಂಬ್ಯಾಲೆನ್ಸ್ ಇದೆ, ತುಂಬಾ ಓವರ್ ಥಿಂಕ್ ಮಾಡ್ತಿದ್ದಾರೆ, ಮತ್ತೆ ಸ್ಟಕ್ ಆಗಿದ್ದಾರೆ ಯಾವುದೋ ಒಂದು ಸಿಚುವೇಶನ್ ಅಲ್ಲಿ. ಅವ್ರ ಲೈಫಲ್ಲಿ ಏನೋ ಲಾಸ್ ಆಗಿದೆ, ತುಂಬಾ ಕನ್ಫ್ಯೂಸ್ ಸ್ಟೇಟ್, ತುಂಬಾ ಅನ್ಸ್ಟೇಬಲ್ ಸ್ಟೇಟ್ ಅಲ್ಲಿ ಕರೆಂಟ್ಲಿ ನಿಮ್ ವ್ಯಕ್ತಿ ಇದ್ದಾರೆ. ಆಕ್ಷನ್ ತಗೊಳಲ್ಲ, ಯಾಕಂದ್ರೆ 2 ಆಪ್ಷನ್ ಇದೆ ಅವ್ರಿಗೆ, ನೀವಲ್ದೆ ಇನ್ನೊಂದು ಆಪ್ಷನ್ ಇದೆ. ಅದ್ರ ಬಗ್ಗೆನೂ ಅವ್ರು ಯೋಚನೆ ಮಾಡ್ತಿದ್ದಾರೆ. ಅದು ಥರ್ಡ್ ಪಾರ್ಟಿ ಅಂತಾನೆ ಅಲ್ಲ, ಬೇರೆ ಏನಾದ್ರೂ ಸಿಚುವೇಶನ್ ಇರ್ಬೋದು. ಥರ್ಡ್ ಸಿಚುವೇಶನ್ ಫ್ಯಾಮಿಲಿನೂ ಥರ್ಡ್ ಪಾರ್ಟಿ ಆಗುತ್ತೆ, ಜಾಬು ಥರ್ಡ್ ಪಾರ್ಟಿ ಆಗುತ್ತೆ, ಡಿಸ್ಟೆನ್ಸು ಥರ್ಡ್ ಪಾರ್ಟಿ ಆಗುತ್ತೆ, ಓಕೆನಾ? ಏನಾದ್ರೂ ಇರ್ಬೋದು. ಥರ್ಡ್ ಪಾರ್ಟಿ ಇದ್ರೆ ಖಂಡಿತ ಥರ್ಡ್ ಪಾರ್ಟಿ, ಓಕೆನಾ? ಇಲ್ಲ ಅಂದ್ರೆ ಬೇರೆ ಸಿಚುವೇಶನ್. ತುಂಬಾ ಅನ್ಸ್ಟೇಬಲ್ ಅಂತ ಫೀಲ್ ಮಾಡ್ತಿದ್ದಾರೆ. ಅವ್ರಿಗೆ ಹೆಲ್ತ್ ಸ್ವಲ್ಪ ಪ್ರಾಬ್ಲಮ್ ಅನ್ನಿಸ್ತಿದೆ ಕರೆಂಟ್ಲಿ. ಸೊ ಸ್ಟಕ್ ಆಗಿದ್ದಾರೆ ಗೈಸ್, ತುಂಬಾ ಕನ್ಫ್ಯೂಸ್ಡ್ ಸ್ಟೇಟ್ ಅಲ್ಲಿ ಇದ್ದಾರೆ. ಅವ್ರಿಗೆ ಯಾರನ್ನೂ ನಂಬಕ್ ಆಗ್ತಿಲ್ಲ, ಯಾರ ಮೇಲೂ ನಂಬಿಕೆ ಇಲ್ಲ. ಯಾಕಂದ್ರೆ ಅವ್ರ ಲೈಫಲ್ಲಿ ಏನೋ ಒಂದು ಅನ್ಎಥಿಕಲ್ ಆಗಿ ನಡೆದಿದೆ, ಅಥವಾ ಅವ್ರು ನಮ್ದವ್ರು ಮೋಸ ಮಾಡಿ ಹೋಗಿದ್ದಾರೆ. ಸೊ ಅವ್ರಿಗೆ ಯಾರ ಮೇಲೂ ಅಷ್ಟು ನಂಬಿಕೆ ಬರ್ತಾ ಇಲ್ಲ.
ಇವ್ರಿಗೆ ಅನ್ಕೋತಾ ಇದಾರೆ ನಾನು ಇನ್ನೂ ಸೆಲ್ಫಿಶ್ ಆಗಿರ್ಬೇಕಿತ್ತು, ಕನ್ನಿಂಗ್ ಆಗಿರ್ಬೇಕಿತ್ತು, ನಾನ್ ಪ್ಲಾನ್ ಮಾಡ್ಬೇಕಿತ್ತು, ಅವಾಗ ಅವ್ರನ್ನ ನಾನ್ ಸೋಲಿಸ್ಬೋದಿತ್ತು. ಮತ್ತೆ ಅವ್ರಿಗೆ ಅವ್ರ ಲೈಫಲ್ಲಿ ಇನ್ನೂ ಸತ್ಯ ಗೊತ್ತಾಗ್ತಾ ಇಲ್ಲ, ಮೋಸ ಮಾಡಿ ಹೋಗಿದ್ದಾರೆ. ಏನಕ್ಕೆ ಹಿಂಗಾಯ್ತು, ಏನಾಯ್ತು, ಯಾಕಾಯ್ತು ಅನ್ನೋದಿನ್ನ ಅವ್ರ ಕ್ವಶನ್ ಅವ್ರ ತಲೆಯಲ್ಲಿ ಕಾಡ್ತಾ ಇದೆ. ಮತ್ತೆ ಅವ್ರಿಗೆ ಸತ್ಯ ಬೇಕು ಅವ್ರ ಲೈಫಲ್ಲಿ. ಮತ್ತೆ ತುಂಬಾ ಕನ್ಫ್ಯೂಸ್ ಸ್ಟೇಟ್ ಅಲ್ಲಿ ಇದಾರೆ ಗೈಸ್. ಸದ್ಯಕ್ಕೆ ಅವರು ನಿಮ್ ಕಡೆ ಆಕ್ಷನ್ ಅಥವಾ ನಿಮ್ ಕನೆಕ್ಷನ್ ಕಡೆ ಏನು ನನ್ಗೆ ಆಕ್ಷನ್ಸ್ ಕಾಣಿಸ್ತಾ ಇಲ್ಲ. ಅವರು ಯಾರನ್ನೂ ನಂಬ್ತಾ ಇಲ್ಲ ಕರೆಂಟ್ ಸಿಚುವೇಶನ್ ಅಲ್ಲಿ, ಅಷ್ಟು ಅವ್ರಿಗೆ ಹರ್ಟ್ ಆಗಿದೆ. ಅವ್ರಿಗೆ ಫ್ರಾಡ್ ಆಗಿದೆ ಗೈಸ್, ಫೈನಾನ್ಷಿಯಲಿ ಲಾಸ್ ಆಗಿದ್ದಾರೆ ಯಾರ ಕಡೆಯಿಂದನೂ. ಸೊ ಅಲರ್ಟ್ ಆಗಿರ್ಬೇಕು, ನಾನು ಯಾರನ್ನೂ ನಂಬಾರ್ದು, ಲೈಫಲ್ಲಿ ಯಾರ ಮೇಲೂ ಡಿಪೆಂಡ್ ಆಗ್ಬಾರ್ದು ಅನ್ನೋ ಫೀಲಿಂಗ್ಸ್ ಅಲ್ಲಿ ಇದ್ದಾರೆ. ಅವ್ರ ಹೆಲ್ತ್ ಅಲ್ಲೂ ತುಂಬಾ ಚಾಲೆಂಜಸ್ ಕಾಣಿಸ್ತಿದೆ, ತುಂಬಾ ಅಲರ್ಟ್ ಆಗಿದ್ದಾರೆ. ವರ್ಕ್ ಅಲ್ಲೂ ತುಂಬಾ ಪ್ರಾಬ್ಲಮ್ಸ್ ನಡೀತಾ ಇದೆ ಗೈಸ್. ಅವ್ರು ನಮ್ದವ್ರು ತುಂಬಾ ಮೋಸ ಮಾಡಿ ಹೋಗಿದ್ದಾರೆ. ಅದಕ್ಕೆ ಅವ್ರು ಕ್ರಾಸ್ ರೋಡ್ಸ್ ಒಂಥರ ಅವ್ರಿಗೆ ಡಿಸಿಷನ್ ಮೇಕಿಂಗ್ ಆಗ್ತಾ ಇಲ್ಲ. ವರ್ಕ್ ಅಲ್ಲೋ ಅಥವಾ ಅವರ ಕರೆಂಟ್ ಸಿಚುವೇಶನ್ ಅಲ್ಲೋ ಗೊತ್ತಿಲ್ಲ, ಒಟ್ನಲ್ಲಿ ಕ್ರಾಸ್ ರೋಡ್ಸ್ ಅಲ್ಲಿ ನಿಂತಿದ್ದಾರೆ. ಏನ್ ಮಾಡೋದು ಅಂತ ಚೆನ್ನಾಗಿಲ್ಲ ಗೈಸ್ ಅವ್ರದ್ದು ಕರೆಂಟ್ ಎನರ್ಜಿ. ಅವ್ರ ಮೇಲೆ ಅವ್ರಿಗೆ ತುಂಬಾ ಡೌಟ್ ಶುರು ಆಗಿದೆ, ಕಾನ್ಫಿಡೆನ್ಸ್ ಇಲ್ಲ, ತುಂಬಾ ಇಂಪೇಷನ್ಸ್ ಆಗ್ತಿದ್ದಾರೆ, ಪೇಷನ್ಸ್ ಕಡಿಮೆ ಆಗ್ತಿದೆ. ಅವ್ರ ಲೈಫ್ ತುಂಬಾ ಸ್ಲೋ ಡೌನ್ ಆಗೋಗಿದೆ. ಸಕ್ಸಸ್ ಅನ್ನೋದೇ ಅವ್ರ ಜೀವನದಲ್ಲಿ ಕಾಣಿಸ್ತಾ ಇಲ್ಲ. ಎಫರ್ಟ್ಸ್ ಹಾಕ್ಬೇಕು, ಬಟ್ ಎಫರ್ಟ್ಸ್ ಹಾಕಕ್ಕೆ ಮನ್ಸಿಲ್ಲ. ಇನ್ನು ಬ್ರೇವ್ ಆಗ್ಬೇಕು, ಇನ್ನು ಕೆಲಸ ಮಾಡ್ಬೇಕು, ಚಾಲೆಂಜಸ್ ನ ಕಂಪ್ಲೀಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ಇಷ್ಟೆಲ್ಲ ಮಧ್ಯ ಯಾರನ್ನ ನಂಬದೇ ಇದ್ರು ನಿಮ್ ಕಡೆ ಆಬ್ಸೆಷನ್ ಅಂತೂ ತುಂಬಾ ಕಾಣಿಸ್ತಿದೆ. ಆ ಫ್ರಸ್ಟ್ರೇಷನ್ ನಿಮ್ ಮೇಲೆ ಬಿಡ್ಬೋದು, ಕೋಪ ಮಾಡ್ಕೋಬಹುದು. ಮತ್ತೆ ಈ ರಿಲೇಶನ್ಶಿಪ್ ಅಲ್ಲಿ ಕಂಟ್ರೋಲ್ ಬೇಕು ಅಂತ ಅನ್ಕೋತಾ ಇದ್ದಾರೆ, ಬಟ್ ಅವ್ರಿಗೆ ಕಂಟ್ರೋಲ್ ಸಿಗ್ತಾ ಇಲ್ಲ. ಫೈನಾನ್ಷಿಯಲಿ ಸ್ವಲ್ಪ ಹೆಕ್ಟಿಕ್ ಆಗಿದೆ ಅವ್ರ ಲೈಫ್ ಕರೆಂಟ್ಲಿ. ಹೆಲ್ತ್ ಇಶ್ಯೂ ಅಂತ ಪದೇ ಪದೇ ಬರ್ತಿದೆ ಗೈಸ್. ಅವ್ರಿಗೇನೋ ಒಂದು ಹೆಲ್ತ್ ಇಶ್ಯೂ ಕಾಡ್ತಿದೆ ಕರೆಂಟ್ಲಿ. ತುಂಬಾ ಒಂಟಿಯಾಗಿದ್ದಾರೆ, ನೆಗ್ಲೆಕ್ಟೆಡ್ ಫೀಲ್ ಮಾಡ್ತಿದ್ದಾರೆ, ಎಲ್ಲರಿಂದ ವಿಡ್ರಾ ಮಾಡ್ಕೋತಾ ಇದಾರೆ ಅವ್ರ ಎನರ್ಜಿನ. ಅವ್ರಿಗೆ ಎನರ್ಜಿನೇ ಇಲ್ಲ, ಆತರ ಫೀಲ್ ಮಾಡ್ತಿದ್ದಾರೆ. ಎಲ್ಲಾರ ಮೇಲೂ ರೇಗಾಡೋದು, ಒಬ್ಬೊಬ್ರೆ ಕುತ್ಕೊಳ್ಳೋದು, ಐಸೋಲೇಷನ್ ಇರೋದು, ಆ ತರ ಮಾಡ್ತಿದ್ದಾರೆ. ತುಂಬಾ ಕೋಲ್ಡ್ ಆಗಿ ಬಿಹೇವ್ ಮಾಡ್ತಿದ್ದಾರೆ ಎಲ್ಲಾರ ಕಡೆನೂ, ಬಿಕಾಸ್ ಅವ್ರಿಗೆ ಲೈಫಲ್ಲಿ ಏನು ಡೈರೆಕ್ಷನ್ ಕಾಣಿಸ್ತಿಲ್ಲ. ಮತ್ತೆ ನಿಮ್ ಜೊತೆನೂ ಸಪ್ರೇಷನ್ ಅಲ್ಲಿ ಇದ್ದಾರೆ, ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ, ಬೇಜಾರಾಗಿರ್ತಾರೆ, ಐಸೋಲೇಟ್ ಆಗಿರ್ತಾರೆ. ಅವ್ರಿಗೆ ಲೈಫಲ್ಲಿ ನಾನು ತುಂಬಾ ರಾಂಗ್ ಇನ್ವೆಸ್ಟ್ಮೆಂಟ್ಸ್ ಮಾಡ್ಬಿಟ್ಟೆ, ದುಡ್ಡು ಇರ್ಬೋದು, ಫ್ಯಾಮಿಲಿ ಕಡೆ ಕನೆಕ್ಷನ್ ಕಡೆ ಇನ್ವೆಸ್ಟ್ಮೆಂಟ್ ಇರ್ಬೋದು, ಅವ್ರಿಗೆ ತುಂಬಾ ಬೇಜಾರಾಗಿದೆ ಗೈಸ್ ಕರೆಂಟ್ಲಿ. ಯಾರೋ ಒಬ್ರು ಮೋಸ ಮಾಡಿದ್ಕೆ ಎಲ್ಲಾರ ಮೇಲೂ ನಂಬಿಕೆ ಕಳ್ಕೊಂಡಿದ್ದಾರೆ, ಮತ್ತೆ ಎಲ್ಲಾರ ಮೇಲೂ ಕೋಲ್ಡ್ ಆಗಿ ಬಿಹೇವ್ ಮಾಡ್ತಿದ್ದಾರೆ. ಹೆಲ್ತ್ ಇಸ್ ನಾಟ್ ಗುಡ್, ಹೆಲ್ತ್ ಸರಿಗಿಲ್ಲ ಅಂತ ಮತ್ತೆ ಬಂತು ಗೈಸ್. ಓಕೆನಾ? ಬ್ಯಾಕ್ ಪೇನ್ ಇರ್ಬೋದು, ನೆಕ್ ಪೇನ್ ಇರ್ಬೋದು, ಸ್ಟ್ರೆಸ್ಡ್ ಆಗಿದ್ದಾರೆ, ತುಂಬಾ ಡಿಪ್ರೆಷನ್ ಅಲ್ಲಿ ಇದ್ದಾರೆ, ಒಂಟಿಯಾಗಿ ಕುತ್ಕೊಳ್ಳೋದು ಆ ತರ ಮಾಡ್ತಿದ್ದಾರೆ ಗೈಸ್. ಓಕೆನಾ? ಅವರು ಬೇರೆಯವ್ರನ್ನ ಜಡ್ಜ್ ಮಾಡಕ್ ಶುರು ಮಾಡಿದ್ದಾರೆ ಈ ಟೈಮಲ್ಲಿ. ಓಕೆನಾ? ಮಾಡಿದ ತಪ್ಪನೆ ಮತ್ತೆ ಮತ್ತೆ ಮಾಡ್ತಿದ್ದಾರೆ. ಬೇರೆಯವ್ರನ್ನ ಬ್ಲೇಮ್ ಮಾಡೋದು, ಅವ್ರ ಮೈಂಡ್ ಸೆಟ್ ಸರಿ ಇಲ್ಲ, ಡ್ಯುಯಲ್ ಮೈಂಡ್ ಸೆಟ್ ಆಗಿದೆ. ಮತ್ತೆ ಅವ್ರಿಗೆ ಯಾಕೆ ಹಿಂಗೆಲ್ಲ ಆಗ್ತಿದೆ ಅಂದ್ರೆ ಅವ್ರ ಕಾರ್ಮಿಕ್ ಕಡೆಯಿಂದ ಲೆಸನ್ಸ್ ಕಲಿತಾ ಇದ್ದಾರೆ ಯೂನಿವರ್ಸ್ ಕಡೆಯಿಂದ. ಅಂದ್ರೆ ಕಾರ್ಮಿಕ್ಸ್ ಅಂದ್ರೆ ಕಷ್ಟ ಕೊಡಕ್ಕೆ ಅಂತಾನೆ ಬರೋಂತ ವ್ಯಕ್ತಿ. ಅವ್ರ ಲೈಫಲ್ಲಿ ಯಾರೋ ಕಾರ್ಮಿಕ್ ಬಂದಿದ್ದಾರೆ, ಸೊ ಅವರಿಂದ ಅವ್ರ ಲೆಸನ್ಸ್ ಕಲಿತಿದ್ದಾರೆ. ಸೊ ಅವ್ರಿಗೇನು ಅವರಲ್ಲಿ ಅವರು ಕಂಡ್ಕೊಂಡಿರಲ್ಲ, ಈಗ ಅದನ್ನ ಕಂಡ್ಕೋತಾರೆ ಈ ಕಷ್ಟ ಆದ್ಮೇಲೆ. ಸೊ ಕಾರ್ಮಿಕ್ಗಳು ಬರೋದೇ ನಮ್ಗೆ ಪಾಠ ಕಲ್ಸಕ್ಕೆ, ಬುದ್ಧಿ ಕಲ್ಸಕ್ಕೆ. ಎಲ್ಲಾರ ಲೈಫಲ್ಲೂ ಬಂದೇ ಬರ್ತಾರೆ. ಅದು ನಿಮ್ ವ್ಯಕ್ತಿಗೆ ಕಾರ್ಮಿಕ್ ಇಂದ ಮೋಸ ಆಗಿದೆ, ಕಾರ್ಮಿಕ್ಸ್ ಬರೋದೇ ಆ ತರ ಮಾಡಕ್ಕೆ. ಸೊ ಕಲಿತಾರೆ, ನೆಕ್ಸ್ಟ್ ಕಲಿತಾರೆ. ಅವ್ರು ಅನ್ಕೋತಿದ್ದಾರೆ ಮತ್ತೆ ಮತ್ತೆ ನಾನು ಅದೇ ಮಿಸ್ಟೇಕ್ಸ್ ಮಾಡ್ತಿದ್ದೀನಿ, ಮತ್ತೆ ನಾನು ಮಿಸ್ಟೇಕ್ಸ್ ಮಾಡಬಾರ್ದು ಅದೇ ತರ ಅಂತ ಅನ್ಕೋತಿದ್ದಾರೆ. ಮತ್ತೆ ನಿಮ್ಮಿಬ್ರು ರಿಲೇಶನ್ಶಿಪ್ ಅಲ್ಲಿ ಡಿಸ್ಟೆನ್ಸ್ ಇರ್ಬೋದು. ಓಕೆನಾ? ತುಂಬಾ ಡಿಸ್ಟೆನ್ಸ್ ಇರ್ಬೋದು. ಅವರು ಆ ಡಿಸ್ಟೆನ್ಸ್ಗೆ ನೀವೇ ಕಾರಣ ಅಂತ ಬ್ಲೇಮ್ ಮಾಡ್ತಿದ್ದಾರೆ. ಈ ಕೋಪ ಎಲ್ಲ ನೀವು ನಿಮ್ಮ ಮೇಲುವೆ ಅದು ಎಫೆಕ್ಟ್ ಆಗ್ತಿದೆ ಗೈಸ್. ಸೊ ನಿಮ್ಮಿಂದ ಅವ್ರಿಗೆ ಎಷ್ಟು ಒಬ್ಸೆಷನ್ ಇದೆ ನಿಮ್ಮ ಮೇಲೆ ಅಂದ್ರೆ ನೀವ್ ಏನ್ ಮಾಡ್ತಿದ್ದೀರಾ ಎಲ್ಲಾನು ಅವ್ರು ಅಬ್ಸರ್ವ್ ಮಾಡ್ತಾರೆ ದೂರದಿಂದ. ಅಂಡ್
ನಿಮ್ದು ಡಿ ಪಿ ಇರ್ಬೋದು, ನಿಮ್ ಸ್ಟೇಟಸ್ ಇರ್ಬೋದು, ಎಲ್ಲಾನು ಅಬ್ಸರ್ವ್ ಮಾಡ್ತಾರೆ ಗೈಸ್ ದೂರದಿಂದನೇ. ಓಕೆನಾ? ನಿಮ್ಮ ಅಕೌಂಟ್ ನ ಚೆಕ್ ಮಾಡೋದು, ಬೇರೆ ಅನ್ನೋನ್ ಅಕೌಂಟ್ ಇಂದ ನೋಡೋದು. ಹಾಗೆ ಓಕೆನಾ? ಹೆಲ್ತ್ ರಿಕವರಿ ಆಗ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಮತ್ತೆ ಅವ್ರಿಗೆ ಯಾರ ಮೇಲೂ ನಂಬಿಕೆ ಇಲ್ಲ ಗೈಸ್, ಯಾರ ಮೇಲೂ ನಂಬಿಕೆ ಇಲ್ಲ. ಯೂನಿವರ್ಸ್ ನ ಕೇಳ್ತಾ ಇದಾರೆ, ಒಳ್ಳೆ ಟೈಮ್ ಬರ್ಸಪ್ಪ ದೇವ್ರೆ ಅಂತ. ಅಷ್ಟು ಅವ್ರಿಗೆ ಬೇಜಾರಾಗ್ಬಿಟ್ಟಿದೆ. ಇಲ್ಲ ಅಂದ್ರೆ ಆ ಬೇಡವೇ ಬೇಡ ನಂಗೆ ಜೀವನ ಅನ್ನೋ ತರಾನು ಮೈಂಡ್ ಸೆಟ್ ಆಗಿದೆ. ತುಂಬಾ ಡಿಪ್ರೆಸಿವ್ ಎನರ್ಜಿ ಗೈಸ್. ಇದೆಲ್ಲ ಆಗಿದ್ ನಿಮ್ಮಿಂದ ಅಂತ ಈ ಸಮಯದಲ್ಲಿ ಅವ್ರಿಗೆ ಅನ್ನಿಸ್ತಿದೆ. ಅಂದ್ರೆ ಈ ಸಪರೇಷನ್ ಕನೆಕ್ಷನ್ ಅಲ್ಲಿ ಆಗಿದ್ ನಿಮ್ಮಿಂದ ಅನ್ನೋ ತರ ಅವ್ರಿಗೆ ಫೀಲ್ ಆಗ್ತಿದೆ. ಓಕೆನಾ? ಅವ್ರದ್ ತಪ್ಪಿದೆ, ಬಟ್ ಅವ್ರ ಫ್ರಸ್ಟ್ರೇಷನ್ ಬ್ಲೇಮ್ ಎಲ್ಲ ಬೇರೆಯವ್ರ ಮೇಲೆ ಹಾಕಕ್ ಶುರು ಮಾಡಿದ್ದಾರೆ. ಅದ್ರಲ್ಲಿ ನಿಮ್ ಮೇಲೂ ಹಂಗ ಹಾಕಕ್ ಶುರು ಮಾಡಿದ್ದಾರೆ. ಬಟ್ ತುಂಬಾ ಅಬ್ಸೆಷನ್ ಕಾಣಿಸ್ತಿದೆ. ನೀವ್ ಅವ್ರ ಜೊತೆಲಿದ್ರೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಿದ್ರೋ ಏನೋ ಗೈಸ್, ಗೊತ್ತಿಲ್ಲ. ಬಟ್ ಕರೆಂಟ್ಲಿ ಚೆನ್ನಾಗಿಲ್ಲ ಗೈಸ್, ಎನರ್ಜಿ ತುಂಬಾ ಬೇಜಾರಾಗಿದ್ದಾರೆ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಫೈಲ್ 1 ವ್ಯಕ್ತಿ ಕಡೆ. ಕ್ವೀನ್ ಆಫ್ ವಾಂಡ್ಸ್. ಅವ್ರ ಲೈಫಲ್ಲಿ ಏನಾದ್ರೂ ಮ್ಯಾಜಿಕ್ ನಡೀಲಿ ಅಂತ ಕಾಯ್ತಾ ಇದ್ದಾರೆ ಗೈಸ್. ಮತ್ತೆ ಅವ್ರ ಮಾತನ್ನ ಎಲ್ಲ ಕೇಳ್ಬೇಕು, ಅವ್ರನ್ನ ಫಾಲೋ ಮಾಡ್ಬೇಕು ಅಂತ ಅನ್ಕೋತಾ ಇದ್ದಾರೆ. ಅವ್ರನ್ನ ಯಾರು ಫಾಲೋ ಮಾಡ್ತಿಲ್ಲ, ಎಲ್ಲ ನೆಗ್ಲೆಕ್ಟ್ ಮಾಡ್ತಿದ್ದಾರೆ. ಸೊ ಅವ್ರನ್ನ ಎಲ್ಲ ಫಾಲೋ ಮಾಡ್ಬೇಕು, ಏನಾದ್ರೂ ಮ್ಯಾಜಿಕ್ ನಡೆದು ನನ್ ಹೇಳ್ದಂಗೆ ಎಲ್ಲ ಕೇಳೋವಂಗ ಆಗ್ಬಿಡ್ಲಿ ಅಂತ ಅನ್ಕೋತಾ ಇದ್ದಾರೆ ಗೈಸ್. ಓಕೆನಾ? 8 ಆಫ್ ಪೆಂಟಕಲ್ಸ್. ಸ್ಲೋ ಎನರ್ಜಿ ಇದೆ, ಏನು ಆಕ್ಷನ್ ನಿಮ್ ಕಡೆ ತಗೊಳಲ್ಲ. ಮನಿ ಇನ್ನೂ ಜಾಸ್ತಿ ಆಗ್ಬೇಕು ಅವ್ರ ಲೈಫಲ್ಲಿ. ಮತ್ತೆ ಈ ಕನೆಕ್ಷನ್ಗೆ ಇನ್ನೂ ನಾನು ಎಫರ್ಟ್ ಹಾಕ್ಬೇಕು ಅಂತ ಅನ್ಕೋತಾ ಇದ್ದಾರೆ ಗೈಸ್. ಇಷ್ಟು ಕೋಪ ಇದ್ರು, ಬೇರೆಯವ್ರ ಮೇಲೆ ಬ್ಲೇಮ್ ಮಾಡಿದ್ರು, ನಿಮ್ ಮೇಲೆ ಬ್ಲೇಮ್ ಮಾಡಿದ್ರು, ಈ ಕನೆಕ್ಷನ್ಗೆ ಇನ್ನೂ ನಾನು ಟೈಮ್ ಕೊಡ್ಬೇಕು, ಇನ್ನು ಎಫರ್ಟ್ ಹಾಕ್ಬೇಕು ಅಂತ ಅನ್ಕೋತಾ ಇದ್ದಾರೆ. ಹ್ಯಾಂಗ್ಡ್. ಕರೆಂಟ್ಲಿ ಹ್ಯಾಂಗ್ ಮ್ಯಾನ್ ಪೊಸಿಷನ್ ಅಲ್ಲಿ ಇದ್ದಾರೆ. ಅವ್ರು ಏನು ಆಕ್ಷನ್ ತಗೊಳಕ್ ಆಗಲ್ಲ. ಪೆಂಟಿಕಲ್ಸ್ ಎನರ್ಜಿ ಬಂದ್ರೆ ಸ್ಲೋ. ಎಷ್ಟೇ ಎಮೋಷನಲ್ ಫೀಲಿಂಗ್ಸ್ ಇದ್ರು ಆಕ್ಷನ್ ತಗೊಳಕ್ ಆಗಲ್ಲ. ಯಾಕಂದ್ರೆ ಇಲ್ಲೊಂದು ಸ್ಕಾರ್ಪಿಯನ್ ಕಾಣಿಸ್ತಿದೆ ಪಿಕ್ಚರ್ ಅಲ್ಲಿ. ಸೊ ಆ ಸ್ಕಾರ್ಪಿಯನ್ ನ ದಾಟಿ ಅವ್ರಿಗೆ ಬರಕ್ ಆಗಲ್ಲ ಗೈಸ್. ಓಕೆನಾ? ನನ್ನ ಪ್ರಕಾರ ಇದೆಲ್ಲ ಮೋಸ ಆಗಿರೋ ಥರ್ಡ್ ಪಾರ್ಟಿ ಇರೋರ್ಗೆ. ಥರ್ಡ್ ಪಾರ್ಟಿ ಇಲ್ದೇ ಇರೋರು ಅವ್ರ ಫ್ರೆಂಡ್ ಸರ್ಕಲ್ ಅಥವಾ ಆಫೀಸ್ ಕೊಲೀಗ್, ಅವರ ಕಣ್ಣನ್ನ ಮೀರಿ ಅಂದ್ರೆ ಅವರ ದೃಷ್ಟಿನ ದಾಟಿ ನಿಮ್ ಕಡೆ ಅವ್ರು ಬರಕ್ ಆಗಲ್ಲ ಗೈಸ್. ನೋಡಿ, ಅವರು ಹ್ಯಾಂಗ್ ಮ್ಯಾನ್ ಪೊಸಿಷನ್ ಅಲ್ಲಿ ಕೂತ್ಕೋಬಿಟ್ಟಿದ್ದಾರೆ ನಿಮ್ ಕಡೆ ಎಷ್ಟೇ ಎಮೋಷನ್ಸ್ ಇದ್ರು. ಓಕೆನಾ? ಆ ಫ್ರಸ್ಟ್ರೇಷನ್ ನ ಬೇರೆಯವ್ರ ಮೇಲೆಲ್ಲ ಬಿಡ್ತಾರೆ, ನಿಮ್ಮನ್ನು ಸೇರಿ ಗೈಸ್. ಓಕೆನಾ? ಅವ್ರಿಗೆ ನಿಮ್ ಜೊತೆ ಮಾತ್ರ ಲವ್ ಫೀಲ್ ಆಗೋದು, ಪ್ರೀತಿ ಫೀಲ್ ಆಗೋದು ಗೈಸ್, ಇನ್ ಯಾರ ಜೊತೆನೂ ಆಗಲ್ಲ. ನೀವ್ ಅವ್ರ ಸೋಲ್ಮೇಟ್ ಅಂತ ಅವ್ರು ಫೀಲ್ ಮಾಡ್ತಾರೆ. ಅಂಡ್ ನಿಮ್ಮ ಎನರ್ಜಿ ಮಾತ್ರ ಅವ್ರನ್ನ ಸಮಾಧಾನ ಪಡ್ಸಕ್ ಆಗೋದು. ನಾನು ಆಗ್ಲೇ ಹೇಳ್ದೆ, ನೀವ್ ಇದ್ದಿದ್ರೆ ಇಷ್ಟೆಲ್ಲ ಅವ್ರು ಅನುಭವಿಸ್ತಿರ್ಲಿಲ್ವೇನೋ ಅಂತ. ನಿಮ್ಮ ಎನರ್ಜಿ ಮಾತ್ರ ಅವ್ರನ್ನ ಸಮಾಧಾನ ಪಡ್ಸೋದು. ಮತ್ತೆ ತುಂಬಾ ಪ್ರೀತಿ ಇದೆ ಗೈಸ್, ತುಂಬಾ ಪ್ರೀತಿ ಇದೆ. ನೀವ್ ಬಂದ್ರೆ ಅವ್ರ ಲೈಫ್ ಅಲ್ಲಿ ಸನ್ರೈಸ್, ಸೂರ್ಯ ರೈಸ್ ಆಗ್ತಾನೆ, ಕತ್ಲು ಹೋಗುತ್ತೆ ಅನ್ನೋ ತರ ಫೀಲ್ ಮಾಡ್ತಾರೆ. ಎಮೋಷನಲಿ ನೆಮ್ಮದಿ ಬಂದ್ಬಿಡುತ್ತೆ ನೀವ್ ಬಂದ್ರೆ ಅಂತ ಅನ್ಕೋತಾ ಇದಾರೆ. ಅವ್ರ ಲೈಫ್ ಶೈನ್ ಆಗಕ್ ಶುರು ಆಗುತ್ತೆ ನೀವ್ ಬಂದ್ರೆ ಅಂತ ತುಂಬಾ ಅನ್ಕೋತಾರೆ. ಮತ್ತೆ ಅವ್ರಿಗೆ ಏನ್ ಪ್ರೀತಿ ಇದೆ ಅದನ್ನ ನಿಮ್ಗೆ ಹೇಳ್ಕೋಬೇಕು ಅಂತ ಅನ್ಕೋತಾ ಇದಾರೆ. ಅವ್ರ ಕಾಮ್ ಆದ್ಮೇಲೆ ಖಂಡಿತ ಹೇಳ್ಕೊತಾರೆ ಗೈಸ್. ನಿಮ್ಗೆ ಎಕ್ಸ್ಚೇಂಜ್ ಆಗುತ್ತೆ, ಎನರ್ಜಿ ಎಕ್ಸ್ಚೇಂಜ್. ಬಟ್ ಅಲ್ಲಿವರ್ಗುನು ಹ್ಯಾಂಗ್ ಮ್ಯಾನ್ ಪೊಸಿಷನ್ ಅಲ್ಲೇ ಇದಾರೆ, ಇದನ್ನ ದಾಟ್ ಬರಕ್ ಆಗ್ತಿಲ್ಲ. ಅವ್ರ ಫೀಲಿಂಗ್ಸ್ ಮಾತ್ರ ನಿಮ್ ಕಡೆ ತುಂಬಾ ಚೆನ್ನಾಗಿದೆ. ಏನೇ ನಿಮ್ನ ಬ್ಲೇಮ್ ಮಾಡಿದ್ರು ನಿಮ್ ಮೇಲೆ ಪ್ರೀತಿ ಕಡಿಮೆ ಆಗಿಲ್ಲ ಗೈಸ್. ನಿಮ್ಮಿಂದನೇ ಈ ಕನೆಕ್ಷನ್ ಸಪ್ರೇಷನ್ಗೆ ಹೋಗಿದೆ ಅಂತ ಬ್ಲೇಮ್ ಮಾಡಿದ್ರು ನಿಮ್ ಮೇಲೆ ಪ್ರೀತಿ ಕಡಿಮೆ ಆಗಿಲ್ಲ. ನೀವ್ ಅವ್ರ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿ. ಮತ್ತೆ ಈ ಕನೆಕ್ಷನ್ ನ ಹೊಸದಾಗಿ ಶುರು ಮಾಡ್ಬೇಕು, ಹೊಸ ಬಿಗಿನಿಂಗ್ ಶುರು ಮಾಡ್ಬೇಕು ಅಂತ ಅವ್ರಿಗೆ ಅನ್ನಿಸ್ತಿದೆ. ಇವೆಲ್ಲ ಮತ್ತು ಈ ಬ್ಯಾಗೇಜ್ ಎಲ್ಲ ಬಿಟ್ಟು ನಿಮ್ ಕಡೆ ಬಂದ್ಬಿಡ್ಬೇಕು, ಹೊಸದಾಗಿ ಈ ಕನೆಕ್ಷನ್ ನ ಸ್ಟಾರ್ಟ್ ಮಾಡ್ಬೇಕು, ಹಳೆದೆಲ್ಲ ಬಿಟ್ಬಿಡ್ಬೇಕು ಅಂತ ಫೀಲ್ ಆಗ್ತಿದ್ದಾರೆ ಗೈಸ್ ಕರೆಂಟ್ಲಿ. ಓಕೆನಾ? ಯೂನಿವರ್ಸ್ ಅಂಡ್ ಏಂಜಲ್ಸ್ ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ.
ನೋಡಿ ಅವ್ರಿಗಿನ್ನ ನನ್ ಕ್ಲಾರಿಟಿ ಅಂದ್ರೆ ಅದೇ ವರ್ಡ್ ಬಂತು. ಅವ್ರಿಗಿನ್ನ ಈ ಕನೆಕ್ಷನ್ ಅಲ್ಲಿ ಕ್ಲಾರಿಟಿ ಬೇಕು, ಸತ್ಯ ಬೇಕು. ಓಕೆನಾ? ಮತ್ತೆ ಅವರು ಈ ಕನೆಕ್ಷನ್ ನ ತುಂಬಾ ರೆಸ್ಪೆಕ್ಟ್ ಮಾಡಕ್ ಶುರು ಮಾಡಿದ್ದಾರೆ, ಮತ್ತೆ ಪ್ರೊಟೆಕ್ಟ್ ಮಾಡ್ಬೇಕು ಅಂತ ಅನ್ಕೋತಾ ಇದ್ದಾರೆ. ಡಿಟರ್ಮೈನ್ ಆಗ್ತಿದ್ದಾರೆ, ಡಿಟರ್ಮಿನೇಷನ್ ಬರ್ತಾ ಇದ್ದಾರೆ. ಇನ್ನು ಈ ಕನೆಕ್ಷನ್ಗೆ ನಾನು ಪ್ರೊಟೆಕ್ಟ್ ಮಾಡ್ಕೋಬೇಕು, ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ, ಕಳ್ಕೊಬಿಡ್ತೀನೇನೋ ಅನ್ನೋ ತರ. ಟ್ವಿನ್ ಫ್ಲೇಮ್ಸ್. ಈ ರೀಡಿಂಗ್ಸ್ ಅಲ್ಲಿ ತುಂಬಾ ಜನ ಟ್ವಿನ್ ಫ್ಲೇಮ್ಸ್ ಇದ್ದೀರಾ ಗೈಸ್. ಯೂನಿಯನ್ ಬೇಕು ಅವ್ರಿಗೆ ನಿಮ್ ಜೊತೆ. ಬಟ್ ನೀವಿಬ್ರು ಅಪೋಸಿಟ್ ಇರ್ತೀರಾ. ಅಂದ್ರೆ ನಿಮ್ ಕ್ಯಾರೆಕ್ಟರ್ಸೇ ಕಂಪ್ಲೀಟ್ಲಿ ಅಪೋಸಿಟ್, ಅವ್ರ ಕ್ಯಾರೆಕ್ಟರ್ಸೇ ಕಂಪ್ಲೀಟ್ಲಿ ಅಪೋಸಿಟ್, ಅವ್ರ ಲೈಫ್ ಸಿಚುಯೇಷನ್ ಕಂಪ್ಲೀಟ್ಲಿ ಅಪೋಸಿಟ್ ಇರುತ್ತೆ, ನಿಮ್ ಲೈಫ್ ಸಿಚುಯೇಷನ್ ಕಂಪ್ಲೀಟ್ಲಿ ಅಪೋಸಿಟ್ ಇರುತ್ತೆ. ಬಟ್ ನೀವಿಬ್ರು ಒಬ್ರನ್ನೊಬ್ರು ತುಂಬಾ ಕಾಂಪ್ಲಿಮೆಂಟ್ ಮಾಡ್ತೀರಾ, ಇಷ್ಟೇ ಅಪೋಸಿಟ್ಸ್ ಇದ್ರು. ಓಕೆನಾ? ಟ್ವಿನ್ ಫ್ಲೇಮ್ ಎನರ್ಜಿಲಿ ಇದ್ದೀರಾ. ಓಕೆ, ಅವರು ಕಾಲ್ ಮಾಡಿ ನಿಮ್ಗೆ ಅವ್ರ ಪ್ರೀತಿನ ಹೇಳ್ಕೋಬೇಕು ಅನ್ಕೋತಿದ್ದಾರೆ, ಮೆಸೇಜ್ ಮಾಡಿ ಹೇಳ್ಕೋಬೇಕು ಅನ್ಕೋತಿದ್ದಾರೆ, ನಿಮ್ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ. ಏನೇನ್ ನಡೀತಿದೆ ಅವರು ನಿಮ್ಗೆ ಇನ್ಫಾರ್ಮ್ ಮಾಡ್ಬೇಕು ಅನ್ಕೋತಿದ್ದಾರೆ, ಬಟ್ ಮಾಡಲ್ಲ ಗೈಸ್. ಪೆಂಟಕಲ್ಸ್ ಎನರ್ಜಿ ಇದೆ, ಸ್ಲೋ ಇದೆ, ಮಾಡಲ್ಲ ಈಗ್ಲೇ. ಇನ್ನೂ ಏನು ಎಕ್ಸ್ಚೇಂಜ್ ಕಾಣಿಸ್ತಿಲ್ಲ, ಬಟ್ ನೆಕ್ಸ್ಟ್ ಮಾಡ್ತಾರೆ ಗೈಸ್. ಯಾಕಂದ್ರೆ ಇದ್ರಿಂದೆಲ್ಲ ಆಚೆ ಬಂದ ತಕ್ಷಣ ಅಥವಾ ಸ್ವಲ್ಪ ರಿಲ್ಯಾಕ್ಸ್ ಆದ ತಕ್ಷಣ ನಿಮಗ್ ಬಂದೆಲ್ಲ ಹೇಳ್ಕೊತಾರೆ. ಅವ್ರಿಗೆ ನಾನು ಅವಾಗ್ಲೇ ಏನಂದೆ, ಈ ಸಿಚುವೇಶನ್ ಎಲ್ಲ ಬಿಟ್ಟು ಬರ್ಬೇಕು ಅಂತ. ನೋಡಿ, ಕಟಿಂಗ್ ಟೈಸ್, ಮೂವಿಂಗ್ ಆನ್. ಆ ಸಿಚುವೇಶನ್ ನ ಕಟ್ ಮಾಡಿ ಮೂವ್ ಆನ್ ಆಗಿ ಅವ್ರ ಲೈಫಲ್ಲಿ ಏನ್ ಪ್ರೋಗ್ರೆಸ್ ಆ ಕಡೆ ಬರ್ಬೇಕು ಅಂತ ಅನ್ಕೋತಿದ್ದಾರೆ, ಆ ಪ್ರೋಗ್ರೆಸ್ ನೀವೇನೆ ನಿಮ್ ಕಡೆ ಬರ್ಬೇಕು ಅಂತ ಅನ್ಕೋತಾ ಇದ್ದಾರೆ. ಗರ್ಲ್ ವಿತ್ ಎ ಸ್ನೇಕ್. ಥರ್ಡ್ ಪಾರ್ಟಿ ಯಾರೋ ಗರ್ಲ್ ಅನ್ಸುತ್ತೆ. ಅವರು ಬೌಂಡ್ರೀಸ್ ಹಾಕಿಟ್ಟಿದ್ದಾರೆ, ಅದನ್ನ ದಾಟಿ ಬರಕ್ ಆಗ್ತಿಲ್ಲ. ನಾನು ಆಗ್ಲೇ ಹೇಳ್ದೆ ಸ್ಕಾರ್ಪಿಯನ್ ಇದೆ, ಸ್ನೇಕ್ ಇದೆ ಅಂತ. ಸ್ಕಾರ್ಪಿಯನ್ ಇದೆ ಅಂತ ಹೇಳ್ದೆ, ಇಲ್ಲಿ ಸ್ನೇಕ್ ಬಂದಿದೆ. ಸೊ ಅದನ್ನ ದಾಟಿ ಅವ್ರ ಕೈಲಿ ಬರಕ್ ಆಗ್ತಿಲ್ಲ, ಆ ಬೌಂಡ್ರೀಸ್ ನಂಗೆ. ಓಕೆನಾ? ಅದರಿಂದ ಬರಕ್ ಆಗ್ತಿಲ್ಲ, ಸ್ಟಕ್ ಆಗಿದ್ದಾರೆ, ಹ್ಯಾಂಗ್ಮ್ಯಾನ್ ಪೊಸಿಷನ್ ಅಲ್ಲಿ ಇದ್ದಾರೆ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಇನ್ನೊಂದಷ್ಟು ಮೆಸೇಜಸ್ ಕೊಡಿ. ಫೈಲ್ 1% ಕಡೆಯಿಂದ ಯೂನಿವರ್ಸ್ ಅಂಡ್ ಏಂಜಲ್ಸ್ ಇನ್ನೊಂದಷ್ಟು ಮೆಸೇಜಸ್ ಕೊಡಿ. ಐ ವಾಂಟ್ ಟು ಹಗ್ ಯು. ನಿಮ್ನ ಗಟ್ಟಿಯಾಗಿ ತಪ್ಕೊಂಡು ಅವ್ರ ನೋವೆಲ್ಲ ಹೇಳ್ಕೊಂಡು ಸಮಾಧಾನ ಪಡ್ಕೋಬೇಕು ಅಂತ ಅನ್ಕೋತಾ ಇದಾರೆ ಗೈಸ್. ಅಷ್ಟು ನಿಮ್ನ ಮಿಸ್ ಮಾಡ್ಕೋತಾ ಇದಾರೆ ಈ ಸಮಯದಲ್ಲಿ, ತುಂಬಾ ಮಿಸ್ ಮಾಡ್ಕೋತಿದ್ದಾರೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಅಂಡ್ ಫುಲ್ಲಿ ಇನ್ ಲವ್ ವಿತ್ ಯು. ಅವ್ರ ಕಂಪ್ಲೀಟ್ ಆಗಿ ನಿಮ್ ಮೇಲ್ ಪ್ರೀತಿ ಇದೆ, ಕಂಪ್ಲೀಟ್ ಆಗಿ ನಿಮ್ ಪ್ರೀತಿಯಲ್ಲಿ ಮುಳುಗೋಗಿದ್ದಾರೆ ಗೈಸ್. ಅವ್ರಿಗೆ ಪ್ರೀತಿ ಅಂದ್ರೆ ಬೇರೆ ಅರ್ಥನೇ ಇಲ್ಲ ಅವ್ರ ಲೈಫಲ್ಲಿ. ಹೈಡಿಂಗ್ ಮೈ ಫೀಲಿಂಗ್ಸ್. ಅವ್ರ ಫೀಲಿಂಗ್ಸ್ ನಾನು ಆಗ್ಲೇ ಹೇಳ್ದೆ, ಏನು ಎಕ್ಸ್ಪ್ರೆಸ್ ಮಾಡಲ್ಲ ಅಂತ ಹೈಡ್ ಮಾಡ್ತಾರೆ ಗೈಸ್. ಹೇಳ್ಕೊಳಲ್ಲ ಈಗ್ಲೇ, ಎಲ್ಲಾನು ಹೇಳಲ್ಲ, ಹೈಡ್ ಮಾಡ್ತಾರೆ. ಬಟ್ ಅಷ್ಟೊಂದು ಪ್ರೀತಿ ಇದೆ. ಆ ಸ್ನೇಕ್ ಅಥವಾ ಸ್ಕಾರ್ಪಿಯನ್ ಇಂದ ದಾಟಿ ಅವ್ರಿಗೆ ಬರಕ್ ಆಗ್ತಿಲ್ಲ. ಸ್ಟಾರ್ಟ್ ಫ್ರೆಶ್. ನಾನು ಆಗ್ಲೇ ಏನಂದೆ ಗೈಸ್, ಏಸ್ ಎನರ್ಜೀಸ್ ಬಂದಿತ್ತಲ್ವಾ, ಫ್ರೆಶ್ ಸ್ಟಾರ್ಟ್ ಬೇಕು ಈ ಕನೆಕ್ಷನ್ ಅಲ್ಲಿ. ರಿಪಿಟೇಷನ್ ಗೈಸ್, ರಿಪೀಟ್ ಆಯ್ತಾ ಹೇಳಿದ್ದೆಲ್ಲ? ಕ್ಲೈಮ್ ಮಾಡಿ ಗೈಸ್. ವಾವ್, ಹೊಸ ಫ್ರೆಶ್ ಸ್ಟಾರ್ಟ್ ಶುರು ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ರಿಪಿಟೇಷನ್ ಯೂನಿವರ್ಸ್ ಅಂಡ್ ಏಂಜಲ್ಸ್ ಯಾಕೆ ಕೊಡ್ತಾರೆ ಅಂದ್ರೆ ಗೈಸ್, ನಾನು ಹೇಳ್ತಿರೋದಕ್ಕೆ ಕನ್ಫರ್ಮೇಶನ್. ಸೊ ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ಸ್ ಯೂನಿವರ್ಸ್, ಥ್ಯಾಂಕ್ಸ್ ಏಂಜಲ್ಸ್. ಸ್ಕೇರ್ ಟು ಅಪ್ರೋಚ್. ನಿಮ್ ಕಡೆ ಅಪ್ರೋಚ್ ಮಾಡಕ್ ಅವ್ರಿಗೆ ಭಯ ಇದೆ, ಹೇಗ್ ಅಪ್ರೋಚ್ ಮಾಡೋದು ಅಂತ ಭಯ. ಯಾರ್ದು? ಥರ್ಡ್ ಪಾರ್ಟಿದು, ಅಥವಾ ಅವ್ರ ಥರ್ಡ್ ಪಾರ್ಟಿ ಇಲ್ಲ ಅಂದ್ರೆ ಅವ್ರ ಫ್ಯಾಮಿಲಿದು. ಆ ಕಡೆಯಿಂದ ಅವ್ರಿಗೆ ಭಯ ಇದೆ, ಯಾಕಂದ್ರೆ ಅವರು ಅವರ ಕಾವಲ್ ಒಳಗಡೆ ಇದ್ದಾರೆ. ಸೊ ಅದನ್ನ ದಾಟಿ ಬರಕ್ ತುಂಬಾ ಕಷ್ಟ ಇದೆ ಅವ್ರಿಗೆ. ಓಕೆನಾ? ಇನ್ನೊಂದಷ್ಟು ಮೆಸೇಜಸ್ ತಗೋತೀನಿ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮಿ. ಫೈಲ್ 1% ಕಡೆಯಿಂದ ಕರೆಂಟ್ ಫೀಲಿಂಗ್ಸ್ ಏನಿದೆ ನನ್ನ ವ್ಯೂವರ್ಸ್ಗೆ. ವಿ ಕ್ಯಾನ್ ಸ್ಪೆಂಡ್ ಅವರ್ಸ್ ಡೂಯಿಂಗ್ ನಥಿಂಗ್ ಬಟ್ ಟಾಕಿಂಗ್. ಅವ್ರು ನಿಮ್ ಜೊತೆ ಅವರ್ಸ್ ಅವ್ರಿಗೆ ಗೊತ್ತಾಗಲ್ಲ ನಿಮ್ ಜೊತೆ ಟೈಮ್ ಸ್ಪೆಂಡ್ ಆಗೋದು. ಬರೀ ಮಾತಾಡ್ಕೊಂಡೆ ನಿಮ್ ಜೊತೆ ಅವರ್ಸ್ ಗಟ್ಲೆ ಸ್ಪೆಂಡ್ ಮಾಡಿದ್ರು ಅವ್ರಿಗೆ ಬೋರ್ ಆಗಲ್ಲ, ಬೇಜಾರಾಗಲ್ಲ ಅಂತ ಫೀಲ್ ಮಾಡ್ತಿದ್ದಾರೆ.
ನಿಮ್ಮ ಕನ್ಸುಗಳು ಅವ್ರಿಗೆ ಜಾಸ್ತಿ ಬರುತ್ತಂತೆ ಗೈಸ್. ಕರೆಂಟ್ಲಿ ನಿಮ್ಮ ಕನ್ಸುಗಳು ಅವ್ರನ್ನ ಜಾಸ್ತಿ ಕಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಐ ಲರ್ನ್ ಸಮಥಿಂಗ್ ನ್ಯೂ ಫ್ರಮ್ ಯು ಎವ್ರಿ ಡೇ. ನಿಮ್ಮಿಂದ ಅವರು ತುಂಬಾ ಕಲಿತಾ ಇದ್ದಾರೆ. ಡೈಲಿ ಡೈಲಿ ನಿಮ್ಮಿಂದ ಅವ್ರು ಕಲಿತಾ ಇದ್ದಾರೆ. ಸೊ ನೀವ್ ಅವ್ರಿಗೆ ಇನ್ಸ್ಪೈರ್ ಮಾಡ್ತೀರಾ. ನಿಮ್ ಜೊತೆ ಅವರು ವಯಸ್ಸಾಗೋದನ್ನ ಕನ್ಸ್ ಕಾಣ್ತಿದ್ದಾರೆ. ಅಂದ್ರೆ ಕೊನೆವರೆಗೂ ನಿಮ್ ಜೊತೆ ಇರೋದ್ನ, ಇಬ್ರು ಒಟ್ಟಿಗೆ ವಯಸ್ಸಾಗೋದ್ನ, ಟುಗೆದರ್ ಆಗಿರೋದ್ನ, ಜೊತೆಲಿರೋದ್ನ ಕನ್ಸ್ ಕಾಣ್ತಿದ್ದಾರೆ ಗೈಸ್. ವಾವ್, ಕ್ಲೈಮ್ ಮಾಡಿ ಫ್ಯೂಚರ್ ನಿಮ್ ಜೊತೆ ನೋಡ್ತಿದ್ದಾರೆ. ಐ ಥಿಂಕ್ ಆಫ್ ಯು ಆಲ್ ಡೇ ಲಾಂಗ್. ನಾನು ಏನ್ ಹೇಳ್ದೆ, ಒಬ್ಸೆಸ್ಡ್ ಎನರ್ಜಿ ಇದೆ ಅಂತ, ಅದೇ ಕನ್ಫರ್ಮೇಶನ್ ಗೈಸ್. ಐ ಥಿಂಕ್ ಆಫ್ ಯು ಆಲ್ ಡೇ ಲಾಂಗ್. ಯಾವಾಗ್ಲೂ ಅವ್ರು ನಿಮ್ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ ಗೈಸ್. ಖಂಡಿತ ನಿಮ್ ಥಾಟ್ಸ್ ಅವ್ರಿಗೆ ತುಂಬಾ ಇದೆ. ಅವ್ರು ನಿಮ್ಗೆ ಯಾವ ಸಾಂಗ್ ಡೆಡಿಕೇಟ್ ಮಾಡ್ತಾರೆ ಇನ್ ಕೇಸ್ ನೀವ್ ಅವ್ರಿಗೆ ಸಿಕ್ಕಿದ್ರೆ, ಅಥವಾ ಅವ್ರಿಗೆ ಯಾವ್ದಾದ್ರು ಸಾಂಗ್ ಹೇಳ್ಕೋಬೇಕು ಅನ್ಸಿದ್ರೆ? ಲವ್ ಯು ಚಿನ್ನ, ಲವ್ ಯು ಕಂದ, ನನಗಿಷ್ಟ ನೀ, ಲವ್ ಯು ಚಿನ್ನ. ಗೈಸ್ ಅವರು ಈ ಸಾಂಗ್ ಲವ್ 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 ಇದೆ. ಅವ್ರು ಏನೇ ಬ್ಲೇಮ್ ಮಾಡಿದ್ರು, ಏನೇ ಕೋಪ ಇದ್ರು, ಅವ್ರ ಫ್ರಸ್ಟ್ರೇಷನ್ ಬಿಡಕ್ ಅದ್ ಹೇಳಿದ್ರು ನಿಮ್ ಮೇಲೆ ಎಷ್ಟು ಪ್ರೀತಿ ಇದೆ ಗೊತ್ತಾಯ್ತಾ? ಆ ಸಾಂಗ್ ನೋಡಿ ಗೈಸ್. ನೀನಂದ್ರೆ ನನಗಿಷ್ಟ, ಆ ನಗು ಅಂದ್ರೆ ನನಗಿಷ್ಟ, ನೀವಂದ್ರೆ ತುಂಬಾ ಇಷ್ಟ ಗೈಸ್ ಅವ್ರಿಗೆ. ಈ ಸಾಂಗ್ ಕಂಪ್ಲೀಟ್ ಆಗಿ ನೋಡಿ, ಅವೆರಡು ಸಾಂಗ್. ಆದ್ರಿಂದ ನಿಮ್ಗೆ ತುಂಬಾ ಮೆಸೇಜಸ್ ಸಿಗುತ್ತೆ ಗೈಸ್. ನಿಮ್ಗೆ ನನ್ನ ರೀಡಿಂಗ್ ಸ್ವಲ್ಪ ಆದ್ರೂ ರೆಸನೇಟ್ ಆಗಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೃಷ್ಣ ಮುಂದೆ ಜಗದ್ಗುರು. ಯಾರ್ಯಾರು ಫೈಲ್ 2 ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ವೆಲ್ಕಮ್ ಫೈಲ್ 2 ಗೈಸ್. ನೀವು ಎನರ್ಜಿ ಎಕ್ಸ್ಚೇಂಜ್ಗೋಸ್ಕರ ಲೈಕ್, ಕಾಮೆಂಟ್, ಶೇರ್, ಸಬ್ಸ್ಕ್ರೈಬ್ ಗೈಸ್. ನಿಮ್ ವ್ಯಕ್ತಿನ ನೆನ್ಸ್ಕೊಳ್ಳಿ, ಅವ್ರ ಜೊತೆ ಕಳೆದಿರೋಂಥ ಒಳ್ಳೆ ಕ್ಷಣಗಳನ್ನ ನೆನ್ಸ್ಕೊಳ್ಳಿ. ಅವ್ರ ಫೋಟೋ ಇದ್ರೆ ಫೋಟೋ ನೋಡಿ, ಕಣ್ಮುಚ್ಚಿದ್ರೆ ಅವ್ರ ಮುಖ ಬರ್ಬೇಕು, ಆ ತರ ನೆನ್ಸ್ಕೊಳ್ಳಿ ಗೈಸ್. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಫೈಲ್ 2 ಪರ್ಸನ್ ನನ್ನ ವಿವರ್ಸ್ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ ಪ್ಲೀಸ್. Universe and angels, please guide me. 5 of Swords, the Magician, Queen of Pentacles, 3 of Pentacles, Page of Wands. Pentacles energy ಬಂದಿದೆ ಗೈಸ್. ಓಕೆನಾ? ಜಾಸ್ತಿ ಒಂದೇ ಒಂದು ಮೇಜರ್ ಆರ್ಕಾನ ಕಾರ್ಡ್ ಬಂದಿದೆ. ಅವ್ರ ಲೈಫಲ್ಲಿ ತುಂಬಾ ಗಲಾಟೆಗಳು ನಡೀತಿದೆ, ಕಾನ್ಫ್ಲಿಕ್ಟ್ಸ್ ನಡೀತಿದೆ, ಆರ್ಗ್ಯುಮೆಂಟ್ಸ್ ನಡೀತಿದೆ, ಬಿಟ್ರೇಯಲ್ಸ್ ಆಗಿದೆ ಅವ್ರಿಗೆ. ನಿಮ್ ಜೊತೆನೂ ಕಮ್ಯುನಿಕೇಶನ್ ಇಲ್ಲ, ಆರ್ಗ್ಯುಮೆಂಟ್ಸ್ ಆಗಿರ್ಬೋದು ನಿಮ್ಮಿಬ್ರ ಮಧ್ಯ. ನಿಮ್ ವ್ಯಕ್ತಿ ತುಂಬಾ ಡಾಮಿನೇಟಿಂಗ್ ಇದಾರೆ, ತುಂಬಾ ಕಾನ್ಫ್ಲಿಕ್ಟಿಂಗ್ ರಿಲೇಶನ್ಶಿಪ್ ನಿಮ್ದು ಇದುವರೆಗೂ ಇದ್ದಿದ್ದು. ಅವ್ರಿಗೆ ಬೇರೆಯವ್ರ ಕಡೆಯಿಂದ ಮೋಸ ಆಗಿದೆ ಅಂತ ಫೀಲ್ ಮಾಡ್ತಿದ್ದಾರೆ. ಮತ್ತೆ ನಿಮ್ಮಿಂದನೂ ಸಪರೇಷನ್, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇರೋದ್ರಿಂದ ಅವ್ರಿಗೆ ಮೋಸ ಆಗಿದೆ ಅಂತಾನೆ ಫೀಲ್ ಮಾಡ್ತಿದ್ದಾರೆ. ಚೀಟೆಡ್ ಆಗಿದ್ದೀನಿ ನಾನು, ನನ್ನ ಲೈಫಲ್ಲಿ ಲಾಸ್ ಆಗಿದೆ, ಎಲ್ಲ ಕಳ್ಕೊಬಿಟ್ಟೆ, ತುಂಬಾ ಚಾಲೆಂಜಸ್ ಇದೆ ನನ್ನ ಲೈಫಲ್ಲಿ, ತುಂಬಾ ಕಾನ್ಫ್ಲಿಕ್ಟಿಂಗ್ ಎನರ್ಜಿ, ಆರ್ಗ್ಯುಮೆಂಟಿವ್ ಎನರ್ಜಿ ನಿಮ್ ವ್ಯಕ್ತಿ ಇದ್ದಾರೆ. ಬಿಟ್ರೆ ಅವ್ರಿಗೆ ಈ ಸಪ್ರೆಷನ್ ಎಲ್ಲ ತಡ್ಕೊಳಕ್ ಆಗ್ತಿಲ್ಲ ಗೈಸ್. ನಿಮ್ಮಿಂದ ಸಪ್ರೆಷನ್ ಏನಿದ್ದಾರೆ ತಡ್ಕೊಳಕ್ ಆಗ್ತಿಲ್ಲ. ಇನ್ ಕೇಸ್ ನೀವು ಕಾಲ್ ಮಾಡಿದ್ರು ಸ್ವಲ್ಪ ಕಾನ್ಫ್ಲಿಕ್ಟ್ಸ್ಗೆ ಹೋಗುತ್ತೆ, ಜಗಳಕ್ಕೆ ಹೋಗುತ್ತೆ, ಆರ್ಗ್ಯುಮೆಂಟ್ಸ್ಗೆ ಹೋಗುತ್ತೆ. ಆ ತರ ಕಂಡೀಷನಲ್ ಇದ್ದಾರೆ ಅವ್ರು. ಎಲ್ಲ ನನ್ ಮೋಸ ಮಾಡ್ತಾರೆ, ನಾನೇನ ಸಿಗತ್ ಮೋಸ ಮಾಡಕ್ಕೆ ಅನ್ನೋ ಫೀಲಿಂಗ್ ಅಲ್ಲಿ ಇದ್ದಾರೆ ಅವರು. ತುಂಬಾ ಈಗೋಯಿಸ್ಟಿಕ್ ಪರ್ಸನ್, ಮ್ಯಾನಿಪುಲೇಟಿವ್, ಸ್ವಲ್ಪ ಮಾತುಗಳನ್ನ ಚೇಂಜ್ ಮಾಡ್ತಾರೆ, ನಂಬಿಕೆಗೆ ಅರ್ಹರಲ್ಲ, ತುಂಬಾ ಟ್ರಿಕ್ಸ್ ಮಾಡ್ತಾರೆ, ಕನ್ನಿಂಗ್ ಇದ್ದಾರೆ. ಅವ್ರಿಗೆ ಮೆಂಟಲ್ ಕ್ಲಾರಿಟಿ ಇಲ್ಲ, ಅದಕ್ಕೆ ಹಿಂಗೆಲ್ಲ ಮಾಡ್ತಾರೆ ಗೈಸ್. ಓಕೆನಾ? ಅವ್ರದ್ದು ಎಲ್ಲಾ ರಿಸೋರ್ಸಸ್ ಯೂಸ್ ಮಾಡಿದ್ರು ನಿಮ್ ಕಡೆ ಆಕ್ಷನ್ ತಗೊಳಕ್ ಅವ್ರಿಗೆ ಆಗ್ತಿಲ್ಲ. ಅಷ್ಟು ಅವ್ರಿಗೆ ಈಗೋಯಿಸ್ಟಿಕ್ ಪರ್ಸನ್, ಎಷ್ಟೇ ಫೀಲಿಂಗ್ಸ್ ಇದ್ರು ಶೋ ಮಾಡಲ್ಲ. ಓಕೆನಾ? ತುಂಬಾ ಪವರ್ಫುಲ್ಲು, ಜಾಸ್ತಿ ತಲೆ ಅಂದ್ರೆ ಲಾಜಿಕಲ್ ಥಿಂಕ್ ಮಾಡ್ತಾರೆ, ಹಾರ್ಟ್ ಇಂದ ಥಿಂಕ್ ಮಾಡಲ್ಲ.
ಓಕೆನಾ. ಈ ಕನೆಕ್ಷನ್ಗೆ ರೆಸ್ಪೆಕ್ಟ್ ಕೊಡ್ತಾರೆ, ಪ್ರೀತಿ ಮಾಡ್ತಾರೆ, ಕೇರು ಮಾಡ್ತಾರೆ. ಓಕೆನಾ. ಗ್ರೇಟ್ ವೆಲ್ತ್, ಒಳ್ಳೆ ಹಣ ಸಂಪಾದನೆ ಮಾಡ್ತಿದ್ದಾರೆ, ಲೈಫಲ್ಲಿ ಸಕ್ಸಸ್ ನೋಡ್ತಾ ಇದ್ದಾರೆ. ಬಟ್ ಅವ್ರಿಗೆ ಹಂಗನ್ಸುತ್ತೆ, ಅವ್ರ ಈಗೋಗೆ ಹಂಗನ್ಸುತ್ತೆ ಎಲ್ಲ ಬೇರೆಯವರೇ ತಪ್ಪು ಮಾಡೋದು, ನಾನು ಏನು ಮಾಡಲ್ಲ ಅನ್ನೋದನ್ನ. ಅವ್ರ ತಪ್ಪನ್ನ ಅವ್ರು ಒಪ್ಕೊಳ್ಳಲ್ಲ. ಆರ್ಗ್ಯುಮೆಂಟ್ ಗೆಲ್ಲಿತಾರೆ, ಜಗಳ ಆಗುತ್ತೆ, ಆ ಥರ. ಸೊ ಸಪ್ರೇಷನ್ ಆಗುತ್ತೆ ಕನೆಕ್ಷನ್ ಅಲ್ಲಿ. ತುಂಬಾ ಮನಿ ಮೈಂಡೆಡ್ ಇದ್ದಾರೆ ಕರೆಂಟ್ಲಿ, ತುಂಬಾ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಿದ್ದಾರೆ, ಕಾಮನ್ ಸೆನ್ಸ್ ಯೂಸ್ ಮಾಡ್ತಿದ್ದಾರೆ, ಆ ತರ ಡೀಲಿಂಗ್ಸ್ ಮಾಡ್ತಿದ್ದಾರೆ ಗೈಸ್. ಓಕೆನಾ. ಬಟ್ ನೀವು ತುಂಬಾ ಡೌನ್ ಟು ಅರ್ತ್, ವೆರಿ ಗ್ರೌಂಡೆಡ್. ನೀವು ಮನಿ ಸೇವ್ ಮಾಡ್ತೀರಾ, ಬಟ್ ಅವರು ತುಂಬಾ ಮೆಟೀರಿಯಲಿಸ್ಟಿಕ್, ಬಟ್ ಡೀಪ್ಲಿ ಪ್ರೀತಿ ಮಾಡ್ತಾರೆ. ನೀವು ಅವ್ರನ್ನ ಪ್ರೀತಿ ಮಾಡ್ತೀರಾ, ಅವರು ನಿಮ್ನ ಇನ್ ಡೆಪ್ತ್ ಪ್ರೀತಿ ಮಾಡ್ತಾರೆ. ಏನೇ ತಪ್ಪಾಗಿದ್ರು ಅವ್ರ ಕಡೆಯಿಂದ ನೀವು ಅದನ್ನ ಕ್ಷಮಿಸ್ಬಿಡ್ತೀರಾ. ಪ್ರತಿ ಸಾರಿ ಕ್ಷಮಿಸಿ ಅವ್ರನ್ನ ಅಪ್ರಿಶಿಯೇಟ್ ಮಾಡ್ತೀರಾ. ಓಕೆನಾ. ನಿಮ್ ವ್ಯಕ್ತಿ ಹೈ ಪ್ರೊಫೈಲ್ ಅನ್ಸುತ್ತೆ, ತುಂಬಾ ಬ್ಯಾಂಕ್ ಅಕೌಂಟ್ ಸೇವಿಂಗ್ಸ್ ಚೆನ್ನಾಗಿದೆ, ಅವ್ರ ಲೈಫಲ್ಲಿ ಸಕ್ಸಸ್ ನೋಡ್ತಿದ್ದಾರೆ ಕರೆಂಟ್ಲಿ. ಓಕೆನಾ. ನಿಮ್ ಬಗ್ಗೆ ಅವ್ರು ತುಂಬಾ ಯೋಚನೆ ಮಾಡ್ತಾರೆ ಗೈಸ್, ತುಂಬಾ ಪ್ರಾಕ್ಟಿಕಲ್ ವ್ಯಕ್ತಿ. ಓಕೆನಾ. ಜಾಸ್ತಿ ಎಮೋಷನಲ್ ಆಗಲ್ಲ, ಎಷ್ಟೇ ಎಮೋಷನ್ಸ್ ಬಂದ್ರು ಕಂಟ್ರೋಲ್ ಮಾಡಿ ಅವ್ರ ಈಗೋ ಅನ್ನೋದನ್ನ ತಡೆಯುತ್ತೆ. ನಿಮ್ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ, ನೀವು ಅವ್ರ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗ್ತೀರಾ. ನೀವು ಅವ್ರ ಲೈಫಲ್ಲಿ ಕ್ವೀನ್ ಅಥವಾ ಕಿಂಗ್ ಇದ್ದಂಗೆ, ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ, ನಿಮ್ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ. ಬಟ್ ಮೆಟೀರಿಯಲಿಸ್ಟಿಕ್ ಲೈಫ್ ಬಗ್ಗೆ ಜಾಸ್ತಿ ಅವ್ರಿಗೆ ಕಾನ್ಸಂಟ್ರೇಷನ್ ಇದೆ. ಅದೆಲ್ಲ ತಗೊಂಡು ನಿಮ್ಗೆ ಕೊಡೋದವ್ರು. ಯಾಕಂದ್ರೆ ನಿಮ್ಗೆ ಗಿಫ್ಟ್ಸ್ ಕೊಡ್ಬೇಕು ಅಥವಾ ನಿಮ್ನ ಲೈಫಲ್ಲಿ ಒಂಥರ ಚೆನ್ನಾಗಿ ನೋಡ್ಕೋಬೇಕು, ಕೇರ್ ಕೊಡ್ಬೇಕು ಅನ್ನೋದು ಅವ್ರ ತಲೆ ಇರೋದ್ರಿಂದ ಸದ್ಯಕ್ಕೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಿದ್ದಾರೆ. ನೀವು ತುಂಬಾ ಇಂಪಾರ್ಟೆಂಟ್ ಅವ್ರ ಲೈಫಲ್ಲಿ ಗೈಸ್. ಟೀಮ್ ವರ್ಕ್ ಮಾಡ್ತಿದ್ದಾರೆ ಅವರು ಅವ್ರ ವರ್ಕ್ ಅಲ್ಲಿ. ಈ ಕನೆಕ್ಷನ್ ಅಲ್ಲಿ ಫೌಂಡೇಶನ್ ವೀಕ್ ಇದೆ ಅಂತ ಅವ್ರಿಗೆ ಫೀಲ್ ಆಗ್ತಿದೆ. ಇನ್ನು ನಾನು ಸ್ಟ್ರಾಂಗ್ ಆಗಿ ಕನೆಕ್ಷನ್ ವರ್ಕ್ ಮಾಡ್ಬೇಕು ಅಂತ ಅನ್ಕೋತಾ ಇದ್ದಾರೆ. ಬೇರೆಯವ್ರದ್ದು ಒಪಿನಿಯನ್ ತಗೋತಿದ್ದಾರೆ ಈ ಕನೆಕ್ಷನ್ ಬಗ್ಗೆ, ಏನ್ ಮಾಡ್ಲಿ ಅಂತ. ಮತ್ತೆ ತುಂಬಾ ಸೀರಿಯಸ್ ಆಗಿ ನಿಮ್ ಕಡೆ ಯೋಚನೆ ಮಾಡ್ತಿದ್ದಾರೆ, ನಿಮ್ ಜೊತೆ ಮಾತಾಡ್ಬೇಕು ಅಂತ ಅನ್ಕೋತಿದ್ದಾರೆ, ಅಡ್ವೈಸ್ ತಗೋಬೇಕು ಅಂತ ಅನ್ಕೋತಾ ಇದ್ದಾರೆ. ಫೋಕಸ್ ಆಗ್ತಾ ಇದ್ದಾರೆ ಗೈಸ್, ನಿಮ್ ಕಡೆ ಫೋಕಸ್ ಆಗ್ತಾ ಇದ್ದಾರೆ. ಬಟ್ ಬೇರೆಯವ್ರ ಸಜೆಷನ್ ತಗೊಂಡು ಈ ಕನೆಕ್ಷನ್ಗೆ ಇನ್ನೂ ಕೊಡ್ಬೇಕು, ಇನ್ನೂ ಕ್ಲಿಯರ್ ಆಗಿ ಮಾತಾಡ್ಬೇಕು ನಿಮ್ ಜೊತೆ ಅಂತ ಅನ್ಕೋತಾ ಇದ್ದಾರೆ. ಆಕ್ಷನ್ ತಗೋತಾರೆ ಗೈಸ್, ಆಕ್ಷನ್ ತಗೋತಾರೆ. ವಾಂಟ್ಸ್ ಎನರ್ಜಿ ಇರೋದ್ರಿಂದ ತುಂಬಾ ಇಂಪಲ್ಸಿವ್ ಆಗಿ ನಡ್ಕೋಬಹುದು, ಇಮ್ಮೆಚ್ಯೂರ್ ಆಗಿ ಮಾತಾಡ್ಬೋದು, ಫೈರಿ ಎನರ್ಜಿ ಇರುತ್ತೆ. ಓಕೆನಾ. ತುಂಬಾ ಪ್ಯಾಷನೇಟ್ ಎನರ್ಜಿ ಇರುತ್ತೆ, ಟೂ ಮಚ್ ಎಕ್ಸೈಟ್ ಆಗಿರ್ತಾರೆ. ಮತ್ತೆ ನಿಮ್ ಜೊತೆ ಜಾಸ್ತಿ ಇರ್ಬೇಕು ಅನ್ನೋ ಫೀಲಿಂಗ್ಸ್ ಜಾಸ್ತಿ ಇದೆ ಅವ್ರಿಗೆ. ಎಷ್ಟು ಸ್ಟಾರ್ಟ್ ಶುರು ಮಾಡ್ಬೇಕು, ಟ್ರಾವೆಲ್ ಮಾಡ್ಬೇಕು ನಿಮ್ ಜೊತೆ ಅಂತ ಅನ್ಕೋತಾ ಇದ್ದಾರೆ. ಬಟ್ ಕೇರ್ಫುಲ್ ಆಗಿ ಆಕ್ಷನ್ ತಗೊಳಲ್ಲ ಗೈಸ್. ಸುಮ್ನೆ ಏನೇ ಆರ್ಗ್ಯುಮೆಂಟಿವ್ ಆಗಿ ಮಾತಾಡಿದ್ರು, ಏನೇ ಕೋಪದಲ್ಲಿ ಮಾತಾಡಿದ್ರು ಪ್ರೀತಿ ಇದೆ. ಸೊ ಆತರ ಮಾತಾಡ್ತಾರೆ ಸ್ಟಾರ್ಟಿಂಗು, ಬಟ್ ಅವ್ರ ಮನ್ಸಲ್ಲಿ ನೀವು ತುಂಬಾ ಇಂಪಾರ್ಟೆಂಟ್ ಗೈಸ್. ಖಂಡಿತ ಮೆಟೀರಿಯಲಿಸ್ಟಿಕ್ ಲೈಫ್ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಯೋಚನೆ ಮಾಡೋದು ತಪ್ಪಲ್ಲ ಅಲ್ವಾ ಗೈಸ್, ಲೈಫ್ ಬೇಕಲ್ವಾ ಮೆಟೀರಿಯಲ್. ಹಣ ಇದ್ರೆ ನಿಮ್ನ ಖುಷಿಯಾಗಿರ್ಸ್ಬೋದು ಅನ್ನೋದು ಅವರ ಥಾಟ್, ನಿಮ್ಗೆಲ್ಲ ಕೇರ್ ಪ್ರೊವೈಡ್ ಮಾಡ್ಬೋದು ಅನ್ನೋದು ಅವ್ರ ಥಾಟ್. ಬಟ್ ಸ್ವಲ್ಪ ಈಗೋಯಿಸ್ಟಿಕ್ ಪರ್ಸನ್, ಅವ್ರು ಹೇಳಿದ್ದ ನಡಿಬೇಕು, ಅವ್ರ ತಪ್ಪುಗಳನ್ನ ಒಪ್ಕೊಳ್ಳಲ್ಲ, ನೀವ್ ಅವ್ರ ತಪ್ಪನೆಲ್ಲ ಕ್ಷಮಿಸ್ತೀರ. ಸೊ ಅವ್ರಿಗೆ ಗೊತ್ತು ನೀವು ಸೋಲ್ತೀರಾ, ನೀವು ಕ್ಷಮಿಸ್ತೀರಾ ಅಂತ. ಅದಕ್ಕೆ ಅವ್ರ ಈಗೋ ಆಟಿಟ್ಯೂಡ್ನ ಅವ್ರು ಕಂಟಿನ್ಯೂ ಮಾಡ್ತಾರೆ. ಅಪ್ರೋಚ್ ಮಾಡಿದ್ರು ಫುಲ್ಲು ಎಮೋಷ್ನಲ್ ಆಗಿ ಏನ್ ಮಾತಾಡಲ್ಲ, ಕಂಟ್ರೋಲಿಂಗ್ ತರನೇ ಮಾತಾಡ್ತಾರೆ. ಎಷ್ಟು ಬೇಕೋ ಅಷ್ಟು ಆ ತರ ಮಾತಾಡ್ತಾರೆ. ತುಂಬಾ ಮಾತಾಡ್ತಾರೆ, ಅವ್ರ ಫೀಲಿಂಗ್ಸ್ ನ ಕಂಪ್ಲೀಟ್ ಆಗಿ ಎಕ್ಸ್ಪ್ರೆಸ್ ಮಾಡ್ಕೊಳಲ್ಲ. ಮತ್ತೆ ಅವ್ರು ಇಷ್ಟೊಂದು ನಿಮ್ಗೆ ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತಾನು ಹೇಳ್ಕೊಳಲ್ಲ. ಓಕೆನಾ. ಸ್ವಲ್ಪ ಕ್ಯಾಶುವಲ್ ಆಗೇ ಮಾತಾಡ್ತಾರೆ, ಸ್ಟ್ರಿಕ್ಟ್ ಆಗಿರ್ತಾರೆ, ಆತರ. ಪ್ರಾಕ್ಟಿಕಲ್ ಆಗಿ ನೋಡ್ಕೋತಾರೆ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ, ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ. ಪೇಜ್ ಆಫ್ ಪೆಂಟಿಕಲ್ಸ್ ನೋಡಿ ಗೈಸ್, ಮೆಟೀರಿಯಲ್ ಕರೆಂಟ್ಲಿ ಅವ್ರ ತಲೆಲೆಲ್ಲ ನಡೀತಿರೋದು ಮನಿ ಬಗ್ಗೆನೆ. ಹಾಗೆ
ನೀವು ತುಂಬಾ ಇಂಪಾರ್ಟೆಂಟ್ ಅವ್ರಿಗೆ. ನೀವು ಮನಿ ಅದ್ ಬಿಟ್ರೆ ಅವ್ರ ತಲೆಯಲ್ಲಿ ಏನು ಇಲ್ಲ. ಅವ್ರ ಲೈಫಲ್ಲಿ ಅವರು ಸಕ್ಸಸ್ ನೋಡ್ಬೇಕು, ಮತ್ತೆ ಮನಿನ ಅರ್ನ್ ಮಾಡ್ಕೋಬೇಕು, ನಿಮ್ಮನ್ನ ನಿಮ್ಮನ್ನ ಸೇವ್ ಮಾಡ್ಬೇಕು, ನಿಮ್ಗೆ ಏನೇನ್ ಕೊಡ್ಸ್ಬೇಕು, ಪ್ರೊವೈಡರ್ ಆಗ್ಬೇಕು ಅನ್ನೋದು ತುಂಬಾ ಇದೆ. ಮತ್ತೆ ಯೂನಿವರ್ಸ್ ಹತ್ರ ಕೇಳ್ಕೊತಾ ಇದಾರೆ, ಮ್ಯಾನಿಫೆಸ್ಟ್ ಮಾಡ್ಕೊತಾ ಇದಾರೆ. ನೀವು ಅವ್ರ ಲೈಫಲ್ಲಿ ಇರ್ಲೇಬೇಕು ಅಂತ. ಮತ್ತೆ ನಿಮ್ನ ಯಾರಿಗೂ ಬಿಟ್ಕೊಡಕ್ ಅವ್ರಿಗೆ ಇಷ್ಟ ಇಲ್ಲ. ಲೈಫಲ್ಲಿ ನಿಮ್ನ ಕಳ್ಕೊಳಕ್ ಅವ್ರಿಗೆ ಇಷ್ಟ ಇಲ್ಲ. ಅವ್ರಿಗೆ ಅನ್ನಿಸ್ತಿದೆ ನಿಮ್ಗೆ ತುಂಬಾ ಚಾಯ್ಸ್ ಇದೆ, ನೀವ್ ಆರಾಮಾಗಿದ್ದೀರಾ, ನೀವೇನು ಆಕ್ಷನ್ ತಗೊಳಲ್ಲ, ನೀವ್ ಅವ್ರು ಇಲ್ದೆ ಆರಾಮಾಗಿದ್ದೀರಾ ಅಂತ ಅವ್ರಿಗೆ ಅನ್ನಿಸ್ತಿದೆ ಗೈಸ್ ಕರೆಂಟ್ಲಿ. ನೀವ್ ಯಾಕೆ ಏನು ಆಕ್ಷನ್ ತಗೋತಿಲ್ಲ ಅನ್ನೋ ಫೀಲಿಂಗ್ಸ್ ಇದೆ. ನಾನ್ ಆಕ್ಷನ್ ತಗೋಬೇಕಾ, ನಾನ್ ತಗೊಳಲ್ಲ ಅಂತ ಅವ್ರಿಗೆ ಈಗೋಯಿಸ್ಟಿಕ್. ನೀವ್ ಆರಾಮಾಗಿರ್ಬೋದು, ನಾನು ಇಷ್ಟೊಂದು ಫೀಲಿಂಗ್ಸ್ ಇಟ್ಕೊಂಡು ಹಿಂಗೆಲ್ಲ ಆಗ್ತಿದ್ರು ನೀವ್ ಆಕ್ಷನ್ ಯಾಕೆ ತಗೋತಿಲ್ಲ ಅಂತ ಅವ್ರ ಈಗೋ ಅವ್ರನ್ನ ತಡಿತಿದೆ ಗೈಸ್ ನಿಮ್ ಕಡೆ ಬರಕ್ಕೆ. ಮತ್ತೆ ನೀವ್ ಆರಾಮಾಗಿದ್ದೀರಾ, ರಿಲ್ಯಾಕ್ಸ್ಡ್ ಆಗಿದ್ದೀರಾ, ನಾನ್ ಇಲ್ದೇನೋ ಆರಾಮಾಗಿದ್ದೀರಾ ಅಂತ ಅವ್ರಿಗೆ ಬೇಜಾರಾಗ್ತಿದೆ. ಓಕೆನಾ? ದೂರದಿಂದ ಅಬ್ಸರ್ವ್ ಮಾಡ್ತಿದ್ದಾರೆ, ನೀವ್ ಆರಾಮಾಗಿ ಕೂತಿದ್ದೀರಾ, ಏನು ಆಕ್ಷನ್ ತಗೋತಿಲ್ಲ ಅಂತ. ಓಕೆ, ಅವ್ರಂತೂ ತುಂಬಾ ಮಿಸ್ ಮಾಡ್ಕೊತಿದ್ದಾರೆ ಗೈಸ್. ಮತ್ತೆ ಪೆಂಟೆಕಲ್ಸ್ ಎನರ್ಜಿ ಗೈಸ್, 9 ಆಫ್ ಪೆಂಟೆಕಲ್ಸ್. ನೀವು ಖುಷಿಯಾಗಿದ್ದೀರಾ ಅಂತ ಅವ್ರಿಗೆ ಫೀಲ್ ಆಗ್ತಿದೆ. ಅವ್ರು ಇಲ್ದೆ ನೀವು ಖುಷಿಯಾಗಿದ್ದೀರಾ, ನೀವು ನಿಮ್ ಪಾಡಕ್ ನೀವು ಸೆಲ್ಫ್ ಕೇರ್ ಮಾಡ್ಕೊಂಡು, ಸೆಲ್ಫ್ ಲವ್ ಮಾಡ್ಕೊಂಡು ನೀವು ನಿಮ್ ಲೈಫಲ್ಲಿ ಖುಷಿಯಾಗಿದ್ದೀರಾ ಅಂತ ಅವ್ರಿಗೆ ತುಂಬಾ ಫೀಲ್ ಆಗ್ತಿದೆ. ಮತ್ತೆ ನೀವು ನಿಮ್ ಲೈಫಲ್ಲಿ ಸಕ್ಸಸ್ ನೋಡ್ತಿದ್ದೀರಾ, ಚೆನ್ನಾಗಿ ಅರ್ನ್ ಮಾಡ್ತಿದ್ದೀರಾ ಅಂತ ಅವ್ರಿಗೆ ಫೀಲ್ ಆಗಿದೆ. ಮತ್ತೆ ನಿಮಗ್ ತುಂಬಾ ಚಾಯ್ಸಸ್ ಇದೆ ಅನ್ನೋದು ಪದೇ ಪದೇ ಬರ್ತಿದೆ. ನಿಮಗ್ ತುಂಬಾ ಚಾಯ್ಸಸ್ ಇದೆ, ನಿಮ್ ಸುತ್ತಮುತ್ತ ತುಂಬಾ ನಿಮ್ನ ಕೇರ್ ಮಾಡ್ತಾರೆ. ಅವ್ರ ಮಧ್ಯೆ ನನ್ನ ಮರ್ತ್ಬಿಟ್ಟಿದ್ಯಾ ಅಂತ ಇವ್ರಿಗೆ ಫೀಲ್ ಆಗ್ತಿದೆ ಗೈಸ್. ಮತ್ತೆ ಪೆಂಟೆಕಲ್ಸ್ ಎನರ್ಜಿ ಪದೇ ಪದೇ ಬರ್ತಿದೆ. ಸೊ ಅವ್ರಿಗೆ ಮನಿ ಮೈಂಡೆಡ್ ಸಖತ್ತಿದ್ದಾರೆ ಈ ಸಮಯದಲ್ಲಿ. ಸೊ ಮನಿ ಕಡೆ ಅವ್ರದ್ದು ಜ್ಞಾನ ಜಾಸ್ತಿ ಇದೆ. ಸ್ಟ್ರೆಂತ್, ಅವ್ರಿಗೆ ಸ್ಟ್ರೆಂತ್ ಸಾಕಾಗ್ತಿಲ್ಲ ನಿಮ್ ಕಡೆ ಬರಕ್ಕೆ. ಪ್ರೀತಿ ಅಂತೂ ಇನ್ಫೈನೈಟ್, ನೋಡಿ ಇನ್ಫೈನೈಟ್ ಸಿಂಬಲ್ ಇದೆ. ಪ್ರೀತಿ ಅಂತೂ ತುಂಬಾ ಇನ್ಫೈನೈಟ್ ಇದೆ. ಅಂಡ್ ಅವ್ರಿಗೆ ನಿಮ್ ಕಡೆ ಬರಕ್ ಸ್ಟ್ರೆಂತ್ ಸಾಕಾಗ್ತಿಲ್ಲ. ಅವ್ರ ಎಂತ ಹುಲಿ ತರ ಆದ್ರೂ ನಿಮ್ ಮುಂದೆ ಶಿಪ್ ಆಗ್ಬಿಡ್ತಾರೆ ಗೈಸ್. ಓಕೆನಾ? ಈ ತರ ಆಗ್ಬಿಡ್ತಾರೆ. ಬೇರೆಯವ್ರ ಜೊತೆ ಅವ್ರು ಹೇಗೆ ನಡ್ಕೋಬಹುದು, ಆದ್ರೆ ನೀವಂತ ಬಂದಾಗ ಅವ್ರು ಎಷ್ಟೇ ಈಗೋಯಿಸ್ಟಿಕ್ ಪರ್ಸನ್ ಇರ್ಬೋದು, ಎಷ್ಟೇ ಪ್ರಾಕ್ಟಿಕಲ್ ಇರ್ಬೋದು, ಅವ್ರ ಸ್ಟ್ರೆಂತ್ ಕಳ್ಕೊತಾರೆ ಗೈಸ್ ನಿಮ್ ಮುಂದೆ. ಯಾಕಂದ್ರೆ ಅವ್ರಿಗೆ ಅಷ್ಟು ಸಾಫ್ಟ್ ಕಾರ್ನರ್ ಇದೆ ನಿಮ್ ಮೇಲೆ. ಎಷ್ಟೇ ಈಗೋಯಿಸ್ಟಿಕ್ ಪ್ರಾಕ್ಟಿಕಲ್ ಇದ್ರೂನು, ಆರ್ಗ್ಯುಮೆಂಟ್ ಮಾಡಿದ್ರು ಕೊನೆಗೆ ಶಿಪ್ ಆಗ್ಬಿಡ್ತಾರೆ. 5 ಆಫ್ ಸೋರ್ಡ್ಸ್, ನೀವೆಲ್ ಬಿಟ್ಟೊಟ್ಟೋಗ್ತಿರೋ ಅನ್ನೋ ಭಯ ಅವ್ರನ್ನ ಕಾಡ್ತಿದೆ ಗೈಸ್. ಎಲ್ ಬಿಟ್ಟೊಟ್ಟೋಗ್ತಿರೋ, ನಿಮ್ ಬಗ್ಗೆನೇ ಥಾಟು. ಮತ್ತೆ ಬೇರೆಯವ್ರು ಯಾರೋ ಅವ್ರಿಗೆ ಹೇಳ್ಕೊಡ್ತಿದಾರೆ, ಏನೋ ಹೇಳ್ಕೊಡ್ತಾ ಇದಾರೆ, ಅದನ್ನ ಕೇಳ್ತಾ ಇದಾರೆ, ಗಾಸಿಪ್ ಕೇಳ್ಕೊಂಡು ಇನ್ನೂ ಅಪ್ಸೆಟ್ ಆಗ್ತಿದಾರೆ. ಓ ಇವ್ರು ಬಿಟ್ಟೋಗ್ತಾರಾ ಅಂತ. ನಿಮ್ ಬಗ್ಗೆ ಯಾರಾದ್ರೂ ಹೇಳ್ತಿರ್ಬೋದು, ಅವ್ರಿಗೆ ಗೊತ್ತಿಲ್ಲ. ಅಥವಾ ಬೇರೆಯವ್ರ ಲೈಫಲ್ಲಿ ನಡೀತಿರೋದು, ಅಥವಾ ಬೇರೆಯವ್ರು ಹೇಳಿದ್ನ ಕಂಪೇರ್ ಮಾಡ್ಕೊಂಡು ಇವರು ನಿಮ್ನ ಬಿಟ್ಟೊಟ್ಟೋಗ್ತಾರೆ ಅನ್ನೋ ತರ ಅವ್ರಿಗೆ ಫೀಲ್ ಆಗ್ತಿರ್ಬೋದು. ಅಂದ್ರೆ ನೀವ್ ಅವ್ರನ್ನ ಬಿಟ್ಟೊಟ್ಟೋಗ್ತೀರಾ ಅಂತ. ಯಾರ್ದೋ ಮಾತ್ ಕೇಳಿಸ್ಕೊತಾ ಇದಾರೆ, ತಲೆ ಕೆಡಿಸ್ತಾ ಇದಾರೆ ಅವ್ರು ನಿಮ್ ಪರ್ಸನ್ದು. ಕರೆಕ್ಟ್ಲಿ ಯಾರು ಅಂತ ಗೊತ್ತಿಲ್ಲ, ಅದನ್ನ ಕೇಳ್ಕೊಂಡು ಇನ್ನೂ ಅಪ್ಸೆಟ್ ಆಗ್ತಿದ್ದಾರೆ, ನೀವೆಲ್ ಬಿಟ್ಬಿಟ್ಟೋಗ್ತಿರೋ ಅಂತ. ಓಕೆನಾ? ಅವ್ರು ನಿಮ್ ಬಗ್ಗೆ ಗೊತ್ತಿದ್ರೆ ನಿಮ್ ಬಗ್ಗೆ ಹೇಳ್ತಿರ್ತಾರೆ, ಇಲ್ಲ ಅವ್ರು ಜನರಲ್ ಆಗಿ ಏನಾದ್ರು ಹೇಳ್ತಿದ್ರೆ ಅದನ್ನ ಇವರ ಸರ್ಕಮ್ಸ್ಟೆನ್ಸಸ್ಗೆ ಕಂಪೇರ್ ಮಾಡ್ಕೊಂಡು ಹರ್ಟ್ ಆಗ್ತಿದ್ದಾರೆ, ಬೇಜಾರಾಗ್ತಿದ್ದಾರೆ. ಹೌದಾ, ಬಿಟ್ಬಿಟ್ಟೋಗ್ತಾರ ಹಂಗಾದ್ರೆ ಇವ್ರು ನನ್ನನ್ನ ಅನ್ನೋ ತರ ಭಯ ಜಾಸ್ತಿ ಕಾಡ್ತಿದೆ ಅವ್ರಿಗೆ ಕರೆಂಟ್ಲಿ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಫೈಲ್ 2 ವ್ಯಕ್ತಿ ಕಡೆಯಿಂದ ನನ್ನ ವಿವರ್ಸ್ಗೆ ಏನ್ ಮೆಸೇಜ್? ಇಟ್ ಹರ್ಟ್ ಸೋ ಮಚ್. ಅವ್ರಿಗೆ ತುಂಬಾ ಹರ್ಟ್ ಆಗಿದೆ ಗೈಸ್. ನೀವು ಸಪ್ರೇಷನ್ ಇರೋದು, ಕಾಂಟ್ಯಾಕ್ಟ್ ಮಾಡದೇ ಇರೋದು, ನೀವು ಆರಾಮಾಗಿ ಏನು ಆಕ್ಷನ್ ತಗೊಳ್ದೇ ಇರೋದು ಅವ್ರಿಗೆ ತುಂಬಾ ಹರ್ಟ್ ಆಗಿದೆ. ನೀವು ಆಕ್ಷನ್ ತಗೋತಾ ಇಲ್ಲ, ನಿಮ್ ಸೆಲ್ಫ್ ಲವ್ ಮಾಡ್ತಿದ್ದೀರಾ, ಗುಡ್, ಅದನ್ನೇ ಮಾಡಿ. ಬಟ್ ಅದು ಅವ್ರಿಗೆ ಹರ್ಟ್ ಆಗಿದೆ. ದ ಪ್ಯಾಷನ್ ಐ ಫೀಲ್ ಇಸ್ ಓವರ್ವೆಲ್ಮಿಂಗ್. ಐ ಡೋಂಟ್ ನೋ ಹೌ ಟು ಹ್ಯಾಂಡಲ್ ದಿಸ್. ಅವ್ರಿಗೆ ಪ್ರೀತಿನ ಹ್ಯಾಂಡಲ್ ಮಾಡಕ್ ಕಷ್ಟ ಆಗ್ತಿದೆ. ಈ ಪ್ಯಾಷನ್, ಈ ಅಟ್ರಾಕ್ಷನ್ ಅವ್ರಿಗೆ ತಡ್ಕೊಳಕ್ ಆಗ್ತಿಲ್ಲ ಗೈಸ್ ನಿಮ್ ಕಡೆ ಅವ್ರಿಗೆ. ಓಕೆನಾ? ಅವ್ರಿಗೆ ಹೆಂಗ್ ಹ್ಯಾಂಡಲ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಅವ್ರ ಲೈಫಲ್ಲಿ ಈ ತರ ಪ್ರೀತಿ ಅವ್ರು ನೋಡೇ ಇಲ್ಲ. ಐ ಕಾಂಟ್ ಮೇಕ್ ಎ ಡೆಸಿಷನ್. ಅವ್ರಿಗೆ ಏನ್ ಡಿಸೈಡ್ ಮಾಡ್ಬೇಕು, ಏನ್ ಡಿಸಿಷನ್ ತಗೋಬೇಕು ಅನ್ನೋದು ಇನ್ನೂ ಕನ್ಫ್ಯೂಷನ್ ಅಲ್ಲೇ ಇದಾರೆ. ನೋಡಿ,
ಡಿಪ್ರೆಸ್, ಕನ್ಫ್ಯೂಸ್ಡ್, ನೀವು ಬಿಟ್ಟೊಟ್ಟೋದ್ರೆ ಆ ಥರ. ಐ ವಾಂಟ್ ಔಟ್. ಅವ್ರಿಗೆ ಕರೆಂಟ್ಲಿ ಯಾವ ಸಿಚುವೇಶನ್ ಅಲ್ಲಿ ಇದ್ದಾರೆ ಅಂದ್ರೆ, ನಿಮ್ ಜೊತೆ ಕಾಂಟ್ಯಾಕ್ಟ್ ಇಲ್ದೇ ಇದಾರಲ್ಲ, ಸಪ್ರೇಷನ್ ಇಲ್ದೇ ಇದಾರಲ್ಲ, ಆ ಸಿಚುವೇಶನ್ ಇಂದ ಆಚೆ ಬರ್ಬೇಕು ಅಂತ ಫೀಲ್ ಮಾಡ್ತಿದ್ದಾರೆ ಗೈಸ್. ಹೌ ಕುಡ್ ಯು ಎವರ್ ಫರ್ಗಿವ್ ದ ಮೆಸ್ ಐ ಹ್ಯಾವ್ ಮೇಡ್? ಅವ್ರು ಹೇಳ್ತಾ ಇದಾರೆ, ನೀವ್ ಹೆಂಗ್ ನನ್ನ ಕ್ಷಮಿಸಕ್ ಸಾಧ್ಯ? ನಿಮ್ಮನ್ನ ನಾನು ಆಗ್ಲೇ ಹೇಳ್ದೆ, ನೀವೆಲ್ಲಾನು ಕ್ಷಮಿಸ್ತೀರಾ, ಅವ್ರು ಏನೇ ಮಾಡ್ಲಿ, ಏನೇ ಆರ್ಗ್ಯುಮೆಂಟ್ ಮಾಡ್ಲಿ, ಎಷ್ಟೇ ಎಗೋಯಿಸ್ಟಿಕ್ ಇರ್ಲಿ ಅಂತ. ಗೈಸ್ ಕ್ಲಾರಿಟಿ ಸಿಕ್ತಾ? ಕ್ಲೈಮ್ ಮಾಡಿ ಗೈಸ್. ಯೂನಿವರ್ಸ್ ಅಂಡ್ ಏಂಜಲ್ಸ್ ರಿಪಿಟೇಷನ್ ನನಗೆ ಕನ್ಫರ್ಮ್ ಮಾಡ್ಲಿ ಅಂತ ಕೊಡ್ತಿದ್ದಾರೆ. ಕನ್ಫರ್ಮ್ ಗೈಸ್. ಅವ್ರಿಗೆ ತುಂಬಾ ಅನ್ಸುತ್ತೆ, ನೀವ್ ಅದ್ ಹೆಂಗ್ ಅವ್ರನ್ನ ಕ್ಷಮಿಸ್ತೀರಾ, ಇಷ್ಟೊಂದು ಪ್ರಾಬ್ಲಮ್ ಮಾಡಿದೀನಿ ಆದ್ರೂ ಕ್ಷಮಿಸ್ತಿರಲ್ಲ ಅನ್ನೋದು ಆಶ್ಚರ್ಯ ಆಗಿದೆ ಅವ್ರಿಗೆ ಗೈಸ್. ಅಂದ್ರೆ ನೀವ್ ಅಷ್ಟೊಂದು ಸಹಿಸ್ಕೊತಾ ಇದ್ದೀರಾ ಅವ್ರನ್ನ ಅಂತ ಆಯ್ತು. ನಾನು ಪರ್ಸನಲ್ ರೀಡಿಂಗ್ ತಗೋತಿದ್ದೀನಲ್ಲ ಗೈಸ್, ನಾನು ನೋಡ್ತಾ ಇದ್ದೀನಿ ತುಂಬಾ ಗಿವರ್ಸೆ, ತುಂಬಾ ಗಿವ್ ಮಾಡ್ತೀರಾ, ಯಾವತ್ತೂ ತಗೊಳ್ಳೋ ಇದಿಲ್ಲ ನನ್ ವಿವರ್ಸ್. ಐ ಫೀಲ್ ಸೋ ಪ್ರೌಡ್. ನಿಜವಾಗ್ಲು ಇಷ್ಟು ದಿನ ನನ್ ಪರ್ಸನಲ್ ರೀಡಿಂಗ್ ತಗೊಂಡವ್ರೆಲ್ಲ ಹಂಗೇನೆ, ಏನೋ ಆ ಕಡೆಯಿಂದ ಎಕ್ಸ್ಪೆಕ್ಟೇಷನ್ ಇಲ್ಲ, ಅವ್ರಿಗೆ ಬರೀ ಪ್ರೀತಿ ಬೇಕಷ್ಟೆ. ಮೆಜಾರಿಟಿ ಆಫ್ ದ ಕೇಸ್ ನಾನು ನೋಡಿದ್ನಲ್ಲ, ಎಲ್ಲಾರು ಅವ್ರಿಗೆ ಪ್ರೀತಿ ಬೇಕಷ್ಟೇ, ಬೇರೆ ಏನು ಎಕ್ಸ್ಪೆಕ್ಟೇಷನ್ ಇಲ್ಲ. ಬಟ್ ಆಪೋಸಿಟ್ ಅವ್ರಿಗೆ ಸ್ವಲ್ಪ ಮೆಟೀರಿಯಲಿಸ್ಟಿಕ್ ಕಡೆ ಅಟ್ರಾಕ್ಟ್ ಆಗಿರ್ತಾರೆ. ಓಕೆನಾ? ಐ ಫೀಲ್ ಲಕ್ಕಿ ನನ್ ವಿವರ್ಸ್ ಇಷ್ಟು ಒಳ್ಳೆಯವರ ಅಂತ. ಇದ್ರಲ್ಲೂ ಹಂಗೆ ಬಂದಿದೆ, ನೀವು ತುಂಬಾ ಸಹಿಸ್ಕೊತಾ ಇದ್ದೀರಾ. ಆ ಒಳ್ಳೆತನ ನಿಮ್ನ ಯಾವತ್ತಾದ್ರೂ ಕಾಪಾಡುತ್ತೆ ಗೈಸ್. ಇನ್ನೊಂದಷ್ಟು ಮೆಸೇಜಸ್ ತಗೋತೀನಿ. ಫೈಲ್ 2. ಯು ಕೀಪ್ ಲಿಟಲ್ ಮೊಮೆಂಟೋಸ್ ಆಫ್ ಥಿಂಗ್ಸ್ ವಿ ಹ್ಯಾವ್ ಡನ್. ಚಿಕ್ಕ ಪುಟ್ಟ, ಅವ್ರು ಏನಾದ್ರು ಚಿಕ್ಕ ಗಿಫ್ಟ್ ಕೊಟ್ಟಿದ್ರು, ಒಂದು ರೋಸ್ ಕೊಟ್ಟಿದ್ರು, ಆ ರೋಸ್ನ ಒಂದು ಬುಕ್ಕಲ್ಲಿ ಇಟ್ಟು, ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು, ಅದು ಒಣಗೋವರೆಗೂ ಇಟ್ಕೊಳ್ಳೋದು. ಅಯ್ಯೋ ಫಸ್ಟ್ ಕೊಟ್ಟಿದ್ರಪ್ಪ ನನಗೆ ರೋಸ್ ನನ್ನ ಪಾರ್ಟ್ನರ್ ಅಂತ, ಆ ಥರ ನೀವು ಇಟ್ಕೊಳ್ಳೋ ನೇಚರ್ ಅವ್ರಿಗೆ ತುಂಬಾ ಇಷ್ಟ. ಅವ್ರು ಚಿಕ್ಕ ಪುಟ್ಟದ ಏನೇ ಕೊಟ್ಟಿದ್ರು ನೀವು ಇಟ್ಕೊಂಡಿದ್ರೆ ಗಿಫ್ಟ್ ಅನ್ನೋದು ಅವ್ರಿಗೆ ಗೊತ್ತು, ಅದು ಅವ್ರಿಗೆ ಇಷ್ಟ ಗೈಸ್. ನಥಿಂಗ್ ಮೇಕ್ಸ್ ಮೀ ಹ್ಯಾಪಿಯರ್ ದೆನ್ ಹೋಲ್ಡಿಂಗ್ ಯುವರ್ ಹ್ಯಾಂಡ್ಸ್. ನಿಮ್ ಕೈ ಹಿಡ್ಕೊಂಡ್ರೆ ಸಾಕು ಅವ್ರಿಗೆ ಖುಷಿ ಅನ್ನೋದು ಬಂದ್ಬಿಡುತ್ತೆ ಅವ್ರ ಲೈಫಲ್ಲಿ ಅಂತ ಹೇಳ್ತಿದ್ದಾರೆ. ಅದಕ್ಕಿಂತ ಇನ್ ಯಾವ್ದೋ ಅವ್ರಿಗೆ ಖುಷಿ ಕೊಡಲ್ಲ ಅಂತ ಹೇಳ್ತಿದ್ದಾರೆ. ಇಫ್ ಆಲ್ ಐ ಎವರ್ ಹ್ಯಾಡ್ ವಾಸ್ ಯು, ದಟ್ ವುಡ್ ಬಿ ಎನಫ್. ನನ್ನ ಲೈಫಲ್ಲಿ ನಾನು ಏನೇ ಅರ್ನ್ ಮಾಡಿದ್ರು ನಿನ್ನನ್ ಅರ್ನ್ ಮಾಡಿದ್ದೀನಲ್ಲ ಅದೇ ನನ್ಗೆ ಹೆಚ್ಚು ಅಂತ ಹೇಳ್ತಿದ್ದಾರೆ. ನಾನು ಆಗ್ಲೇ ಹೇಳ್ದೆ, ಮೆಟೀರಿಯಲಿಸ್ಟಿಕ್ ಲೈಫ್ ಬಗ್ಗೆ ಕಾನ್ಸಂಟ್ರೇಷನ್ ಇದೆ, ಬಟ್ ಅದನ್ನೆಲ್ಲ ನಿಮ್ಗೆ ತಂದ್ಕೊಡ್ತಾರೆ ಅಂತ. ಅದಕ್ಕೆ ಕನ್ಫರ್ಮೇಶನ್. ಅವ್ರು ಏನೇ ಅರ್ನ್ ಮಾಡ್ತಿದ್ರು, ನೀವ್ ಅವ್ರ ಲೈಫಲ್ಲಿ ಸಿಕ್ಕಿದಿರಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಅರ್ನಿಂಗ್ಸ್ ಎಲ್ಲೂ ಸಿಗ್ತಿಲ್ಲ ಅಂತ ಅಂದ್ರೆ, ಅರ್ನಿಂಗ್ಸ್ ಎಲ್ಲ ನಿಮ್ಗೆ ಅಂತ. ಓಕೆನಾ ಗೈಸ್? ಕ್ಲೈಮ್ ಮಾಡಿ. ಡಬಲ್ ಟ್ರಿಬಲ್ ಕನ್ಫರ್ಮೇಶನ್ಸ್ ಕೊಡ್ತಾ ಇದ್ದಾರೆ ಯೂನಿವರ್ಸ್. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಏಂಜಲ್ಸ್. ಐ ಕ್ಯಾನ್ ಬಿ ಆಸ್ ಸಿಲಿ ಆಸ್ ಐ ಲೈಕ್ ವಿತೌಟ್ ವರಿಂಗ್ ದಟ್ ಯು ವುಡ್ ಲವ್ ಮೀ ಲೆಸ್. ಅವರು ಹೆಂಗ್ ನಡ್ಕೊಂಡ್ರು ನೀವು, ಇದು 3ನೇ ಸಾರಿ ಕನ್ಫರ್ಮೇಶನ್ ಕೊಡ್ತಾ ಇದ್ದಾರೆ. ಇಲ್ಲಿ ಅವ್ರು ಹೆಂಗ್ ನಡ್ಕೊಂಡ್ರು ನೀವ್ ಅವ್ರನ್ನ ಪ್ರೀತಿ ಮಾಡ್ತೀರಾ, ಅದು ಅವ್ರಿಗೆ ಗೊತ್ತು. ಸೊ ಅವ್ರ ಹೆಂಗ್ ನಡ್ಕೊಂಡ್ರು ಆಗುತ್ತೆ, ಅವ್ರು ನನ್ನ ಕ್ಷಮಿಸ್ತಾರೆ ಅನ್ನೋ ಕಾನ್ಫಿಡೆನ್ಸ್ ನಿಮ್ ಪರ್ಸನ್ ಜಾಸ್ತಿ ಇದೆ. ಸೊ ಅವ್ರು ಹೆಂಗ್ ನಡ್ಕೊಳಕ್ಕೂ ಯೋಚನೆ ಮಾಡಲ್ಲ, ನಿಮ್ ಹತ್ರ ಫ್ರೀ ಆಗಿರ್ತಾರೆ, ನಿಮ್ ಜೊತೆ ಫ್ರೀ ಆಗಿರ್ತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತು ನೀವು ವಾಪಸ್ ಬಂದೇ ಬರ್ತೀರಾ ಅಂತ. ಓಕೆನಾ? ಅವ್ರನ್ನ ಬಿಡಲ್ಲ ಅಂತ. ಅವ್ರಿಗೆ ಇದು ಯಾರೋ ಏನೋ ಹೇಳಿ ಅವ್ರ ತಲೆ ಕೆಡ್ಸಿ ನೀವು ಬಿಟ್ಟೋಗ್ತೀರಾ ಅನ್ನೋ ಫೀಲಿಂಗ್ಸ್ ಬಂದಿದೆ ಈಗ ಈ ಸಮಯದಲ್ಲಿ. ಬಟ್ ಅವ್ರು ಹೆಂಗೆ ನಡ್ಕೊಂಡ್ರು ನೀವು ಕ್ಷಮಿಸ್ತೀರಾ ಅಲ್ವಾ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಐ ಲವ್ ಟಚಿಂಗ್ ಯು ಆಲ್ ಓವರ್. ನಿಮ್ಮ ಟಚ್ ಅವ್ರಿಗೆ ತುಂಬಾ ಇಷ್ಟ ಗೈಸ್. ಫಿಸಿಕಲ್ ಅಟ್ರಾಕ್ಷನ್ ಕಾಣಿಸ್ತಿದೆ, ನಿಮ್ಮ ಟಚ್ ಅವ್ರಿಗೆ ತುಂಬಾ ಇಷ್ಟ. ನಾನು ಆಗ್ಲೇ ಹೇಳ್ದೆ, ನಿಮ್ ಕೈ ಇಟ್ಕೊಂಡ್ರೆ ಸಾಕು ಅವ್ರಿಗೆ ಜೀವನದ ಹ್ಯಾಪಿನೆಸ್ ಎಲ್ಲ ಸಿಗುತ್ತೆ ಅಂತ. ಸೊ ಫಿಸಿಕಲ್ ಅಟ್ರಾಕ್ಷನ್, ಪ್ಯಾಷನೇಟ್ ಎನರ್ಜಿ ಕಾಣಿಸ್ತಿದೆ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಇನ್ನೊಂದಷ್ಟು ಮೆಸೇಜಸ್ ಕೊಡಿ ಫೈಲ್ 2 ವ್ಯಕ್ತಿಗೆ. ಯು ಬ್ರೋಕ್ ಮೈ ಹಾರ್ಟ್. ಯಾಕೆ ನೀವು ಮೆಸೇಜ್ ಮಾಡ್ತಿಲ್ಲ, ಕಾಲ್ ಮಾಡ್ತಿಲ್ಲ, ನೆಗ್ಲೆಕ್ಟ್ ಮಾಡ್ತಿದ್ದೀರಾ, ಆರಾಮಾಗಿ ಕೂತಿದ್ದೀರಾ, ಬೇರೆ ಚಾಯ್ಸಸ್ ಕಡೆ ಕಾನ್ಸಂಟ್ರೇಟ್ ಮಾಡ್ತಿದ್ದೀರಾ ಅಂತ ಅವ್ರಿಗೆ ಫೀಲ್ ಆಗ್ತಿದೆ. ಸೊ ನೀವು ಅವ್ರ ಹಾರ್ಟ್ನ ಬ್ರೇಕ್ ಮಾಡ್ತಿದ್ದೀರಾ ಅಂತ ಅವ್ರು ಫೀಲ್ ಮಾಡ್ತಿದ್ದಾರೆ. ಇವ್ರು ಮಾಡೋದೆಲ್ಲ ನೀವು ಕ್ಷಮಿಸ್ಬೋದಂತೆ. ಈಗ ನೀವು ಸೆಲ್ಫ್ ಕೇರ್ ಮಾಡ್ಕೋತಿರೋದು, ಅವ್ರಿಗೆ ನೀವು ಖುಷಿಯಾಗಿರೋದು
ಅವ್ರಿಗೆ ಹರ್ಟ್ ಆಗ್ತಿದೆ ಅಂದ್ರೆ ಅವ್ರು ಇಲ್ದೇನೆ ಅವರೇ ಬರ್ತಾರೆ, ಕಾಂಟ್ಯಾಕ್ಟ್ ಮಾಡ್ತಾರೆ. ಯು ಆರ್ ವೆರಿ ಬ್ಯೂಟಿಫುಲ್ ಇನ್ ಅಂಡ್ ಔಟ್. ನೀವು ಒಳಗಿಂದ ಹೊರಗಿಂದ ತುಂಬಾ ಒಳ್ಳೆಯವರು ಅಂತ ಫೀಲ್ ಮಾಡ್ತಾರೆ. ನಾನು ಆಗ್ಲೇ ಹೇಳ್ದೆ ತುಂಬಾ ಒಳ್ಳೆಯವ್ರಿದ್ದೀರಾ ನೀವು. ಯಾಕೆ ಫೈಟು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಗೈಸ್? ತುಂಬಾ ಒಳ್ಳೆಯವ್ರಿದ್ದೀರಾ, ಅವ್ರ ದೃಷ್ಟಿಲೂ ಒಳ್ಳೆಯವ್ರಿದ್ದೀರಾ. ಐ ಲವ್ ಯು ಮೋರ್ ದೆನ್ ಯು ನೋ. ಅವರು ನೀವ್ ಅನ್ಕೊಂಡಿದ್ದಕ್ಕಿಂತ ನಿಮ್ನ ಜಾಸ್ತಿ ಪ್ರೀತಿ ಮಾಡ್ತಾರೆ ಗೈಸ್. ಐ ವಾಂಟ್ ಟು ಸ್ಲೀಪ್ ಆನ್ ಯುವರ್ ಲ್ಯಾಪ್. ನಿಮ್ ತೊಡೆ ಮೇಲೆ ಮಲ್ಕೊಂಡು ಸಮಾಧಾನ ಮಾಡ್ಕೋಬೇಕು ಅಂತ ಫೀಲ್ ಮಾಡ್ತಿದ್ದಾರೆ. ಯು ಲಿವ್ ರೆಂಟ್ ಫ್ರೀ ಇನ್ ಮೈ ಹೆಡ್ 24/7. ನೀವು ಅವ್ರ ತಲೆಲೆ 24/7 ಬಾಡಿಗೆ ಇಲ್ಲದೆ ನಡೀತಾ ಇದ್ದೀರಾ ಅಂತ ಹೇಳ್ತಿದ್ದಾರೆ. ಅವ್ರಿಗೆ ನಿಮ್ ಥಾಟ್ಸ್ ಬಿಟ್ರೆ ಬೇರೆ ಏನೋ ಥಾಟ್ಸ್ ಜಾಸ್ತಿ ಕಾಣಿಸ್ತಿಲ್ಲ ಗೈಸ್. ಓಕೆನಾ? ಯೂನಿವರ್ಸ್ ಕಡೆಯಿಂದ ನಿಮ್ಗೆ ಏನ್ ಗೈಡೆನ್ಸ್ ಇದೆ ನೋಡೋಣ. ಫೈಲ್ 2. ಎವ್ರಿಥಿಂಗ್ ಇಸ್ ಪಾಸಿಬಲ್. ನೀವ್ ಏನ್ ಅನ್ಕೊಂಡಿಲ್ಲ ಅದು ನಿಮ್ ಲೈಫಲ್ಲಿ ಶಾರ್ಟ್ಲಿ ನಡೆಯುತ್ತೆ, ಎಲ್ಲ ಆಗುತ್ತೆ. ನೀವ್ ಏನ್ ಆಗದೇ ಇಲ್ಲ ಅನ್ಕೊಂಡಿದ್ರೆ ನಿಮ್ ಲೈಫಲ್ಲಿ ಅದು ಖಂಡಿತ ನಡೆಯುತ್ತೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ವೆರಿ ಗುಡ್ ಬ್ಲೆಸ್ಸಿಂಗ್ಸ್ ಗೈಸ್. ಕ್ಲೈಮ್ ಮಾಡಿ. ನಿಮ್ಗೆ ನಿಮ್ ವ್ಯಕ್ತಿ ಕಡೆಯಿಂದ ಯಾವ ಸಾಂಗ್ ಡೆಡಿಕೇಟ್ ಮಾಡ್ತಾರೆ ನೋಡೋಣ. ಇನ್ ಕೇಸ್ ಅವ್ರು ನಿಮ್ಗೆ ಏನಾದ್ರು ಸಿಕ್ಕಿದ್ರೆ ಯಾವ ಸಾಂಗ್ ಡೆಡಿಕೇಟ್ ಮಾಡ್ಬೋದು ನೋಡೋಣ. ಆ ಸಾಂಗ್ ಕಂಪ್ಲೀಟ್ ಆಗಿ ನೋಡಿ. ಅವ್ರ ಕಡೆಯಿಂದ ನಿಮ್ಗೆ ತುಂಬಾ ಮೆಸೇಜಸ್ ಸಿಗುತ್ತೆ. ಕಣ್ಣಲ್ಲಿ ಜ್ಯೋತಿ ತಂದೋನು ನೀನು. ಗೈಸ್ ಯಾರೋ ನಂಗೆ ಸಜೆಸ್ಟ್ ಮಾಡಿದ್ರು ಸಾಂಗ್ಸ್ ನ ಇನ್ನೂ ಜಾಸ್ತಿ ಬೇರೆ ಬೇರೆ ಸಾಂಗ್ಸ್ ಬರೀರಿ ಅಂತ. ಖಂಡಿತ ನಾನು ಚೇಂಜ್ ಮಾಡ್ತೀನಿ. ಸದ್ಯಕ್ಕೆ ಸ್ವಲ್ಪ ಪರ್ಸನಲ್ ರೀಡಿಂಗು, ಜನರಲ್ ರೀಡಿಂಗ್ ಎಲ್ಲ ನಂಗೆ ಟೈಮ್ ಸಾಕಾಗ್ತಿಲ್ಲ. ಖಂಡಿತ ಇನ್ನೂ ಹೊಸ ಹೊಸ ಸಾಂಗ್ಸ್ ನ ಶಾರ್ಟ್ಲಿ ಆಡ್ ಮಾಡ್ತೀನಿ ಗೈಸ್. ರಾಧೆ ನೀನು ಆರಾಧಿಸೋ ನೀಲ ಮೇಘ ಶ್ಯಾಮನು, ಮನವ ಮರೆಸಿ ಬಂದನು. ಗೈಸ್ ಈ ಸಾಂಗು ಫುಲ್ ನೋಡಿ, ನನ್ನ ಕೃಷ್ಣನ್ ಸಾಂಗು ಗೈಸ್. ಮತ್ತೆ ನಾನು ಪರ್ಸನಲ್ ರೀಡಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ನಂಬರು ಡಿಸ್ಕ್ರಿಪ್ಷನ್ ಅಲ್ಲಿ ಡಿಸ್ಪ್ಲೇ ಆಗಿದೆ, ಮತ್ತೆ ವಿಡಿಯೋದಲ್ಲೂ ಡಿಸ್ಪ್ಲೇ ಮಾಡಿರ್ತೀನಿ. ಯಾರ್ಯಾರಿಗೆ ತುಂಬಾ ಎಮರ್ಜೆನ್ಸಿ ಇದೆ ಅಥವಾ ಇನ್ನೂ ಪರ್ಸನಲ್ ರೀಡಿಂಗ್ ತಗೋಬೇಕು ಅಂತಿದ್ರೆ ಕನ್ಸಲ್ಟ್ ಮಾಡಿ ಗೈಸ್. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೃಷ್ಣಂ ವಂದೇ ಜಗದ್ಗುರು ಗೈಸ್.